ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಇವತ್ತಿನ ದಿವಸ ದೇವಿ ಮಹಾತ್ಮೆಯ ಮೊದಲನೇ ಅಧ್ಯಾಯವನ್ನು ನೀವೆಲ್ಲ ಶ್ರವಣ ಮಾಡೋಣ. ಸೂಚನೆ: ಬ್ರಹ್ಮ ಹರಿರುದ್ರಾದಿಗಳು ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಲದ ದೇವಿಯನ್ನು ಭಜಿಸಿದ ಏಕಚಿತ್ತದಲ್ಲಿ. ಸೌತ ಪೌರಾಣಿಕಿಗೆ ಬಹುವಿಖ್ಯಾತ ಶೌನಕರುಗಳು ಮಹಾಪ್ರೀತಿ ಸಂಪ್ರೀತಿ ಪಾವನ ಕಥೆ ಹೇಳೆಂದೆನಲು ನಸುನಗುತ್ತಾ ಓತು ಹೇಳಿದನಾಗ ಹರುಸದ ಸೇತಿನಿಂದಲೇ ದೇವಿ ಚರಿತವ ಭೂತಳಕ್ಕರಿದಾಗಿ ಪಾರ್ವತಿ ದೇವಿ ಮಹಿಮೆಯನು ಕೇಳೈ ಶೌನಕರೇ ಶಿವನೇ ಹೇಳಿಯನು ನಂದೀಶಿಗೆ ಅದ ಹೇಳುವೆನು ನಿಮಗೀಗ ಕರುಣಾಮೃತವದಾಗಿರುವುದು ಹೇಳಿ ಕೇಳುವರಿಂಗೆ ಮುಕ್ತಿ ಬಹಳದು ಸಂಪತ್ತು ಸಂತತಿ ಆಲಯಲವುದನ್ನು ನಿಮಗೆ ಹೇಳಬೇಕೇಳೆಂದ. ಯಶದೈ ಶಿವಪರು ಬಾಳ ಶಶಿಕಾಂತದ ಶಿಲೆಗಳಿಂದಲೇ ಅಸಮ ಶೈಲ್ಯದ ಗುಂಡುಗಳು ಅರೆ ಬಂಡೆಗಲ್ಲುಗಳು ಮುಸುಕಿರುವ ತಪ್ಪಲಲ್ಲಿ ಕೊಲದೋಳು ಬಳಸುವ ನಿರುಟಿಗಳ ತೃಣಗಳ ಕೆಸರುಗಳ ಹಾಂಶಗಳಿಂದಲೆಂದೆಸೆದಿತ್ತು ರಜತಾದ್ರಿ. ಅಂದ್ರ ಇಲ್ಲಿ ಪ್ರಥಮ ಅಧ್ಯಾಯದೊಳಗ ಸೂತ ಪುರಾಣಿಕರು ವಿಖ್ಯಾತರಾಗಿರ್ತಕ್ಕಂಥ ಶೌನಕರು ಬ್ರಹ್ಮಣ ಮಾನಸ ಪುತ್ರರಿಗೆ ಈ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಏನು ಹೇಳ್ತಾರೋ ಅಂತಂದ್ರೆ, ಶೌನಕರೇ ಕೇಳ್ರಿ, ಹಿಂದೆ ಶಿವನೇ ಆ ನಂದೀಶನಿಗೆ ಹೇಳಿದಂಥ ದೇವಿಯ ಮಹಾತ್ಮೆಯನ್ನು ನಿಮ್ಗೆ ಹೇಳ್ತೇನೆ ಕೇಳ್ರಿ ಅಂತ ಹೇಳ್ತಾರೆ. ಯಶದೈ ಶಿವಪರು ಬಹಳ ಶಶಿಕಾಂತದ ಶಿಲೆಗಳಿಂದಲೇ ಅಸಮ ಶೈಲ್ಯದ ಗುಂಡುಗಳು ಅರೆ ಬಂಡೆಗಲ್ಲುಗಳು ಮುಸುಕಿರುವ ತಪ್ಪಲಲ್ಲಿ ಕೊಲದೋಳು ಬಳಸುವ ನಿರುಟಿಗಳ ತೃಣಗಳ ಕೆಸರುಗಳ ಹಾಂಶಗಳಿಂದೆಸೆದಿತ್ತು ರಸ್ತಾದ್ರಿ. ಅಂದ್ರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂದಂಗ ದೇವಿ ಪುರಾಣದೊಳಗಿನ ವಿಷಯ ಎಲ್ಲ ಈ ಸೂಕ್ಷ್ಮ ರೂಪದಿಂದ ನಮ್ಮ ದೇಹಕ್ಕೆ ಸಂಬಂಧಪಟ್ಟವು ಅನ್ನೋದನ್ನು ನಾವು ಲಕ್ಷ್ಯದೊಳಗೆ ಇಟ್ಕೋಬೇಕು. ಶಿವಪುರ ಅಂದ್ರೆ 25 ತತ್ವಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಈ ಸ್ಥೂಲ ದೇಹ. ರಜತಾದ್ರಿ ಅಂದ್ರೆ ಸತ್ವಗುಣ. ಶಶಿಕಾಂತ ಶಿಲೆ ಅಂತಂದ್ರೆ ಅರೆ ಬಂಡೆಗಲ್ಲು, ಸಣ್ಣ ದೊಡ್ಡ ಹಸ್ತಿಗಳು ಮುಸುಕಿರುವ ತಪ್ಪಲ ಅಂದ್ರೆ ಈ ನಮ್ಮ ಶರೀರಕ್ಕೆ ಮುಚ್ಚಿದಂಥ ಚರ್ಮ. ನಿರುಟಿ ಅಂದರೆ ಬೆವರು ಮೂತ್ರ. ತೃಣ ಅಂದ್ರೆ ನಮ್ಮ ಶರೀರದ ಮ್ಯಾಗಿರ್ತಕ್ಕ ಚರ್ಮದ ಮೇಲೆ ಇರ್ತಕ್ಕಂಥ ಕೂದಲ ರೋಮ. ಇನ್ನು ಕೆಸರು ಅಂತಂದ್ರೆ ಶ್ಲೇಷ್ಮ, ಹಾಂಸೆ, ಮಜ್ಜೆ. ಏನು ಹೇಳುವೆ ನಮ್ಮ ಶಿವಪರ ದಾನಿದಾನದ ಸೌಂದರ್ಯ ಕಾಡಾನಿಗಳು ಕಾಡಾಕ್ಳಿನ ಕಾಡ್ಕೋಣ ಸಂದನಿಯು ಜ್ಞಾನಿಗಳ ಆಶ್ರಮವು ಬ್ರಹ್ಮ ಧ್ಯಾನ ಮಾಡುವ ಋಷಿ ಸಮೂಹದಲ್ಲಿ ಸ್ನಾನ ಮೌನದ ಜಪ ಉಳಿಸಿದಿತ್ತು ರಸ್ತಾದ್ರಿ ಅಂತ. ಅಂದ್ರೆ ಶರೀರದೊಳಗೆ ಈ ಶಿವಪುರ ಅಂತಕ್ಕಂಥ ಏನು ದೇಹ ಐತಲ್ಲ, ಈ ದೇಹದೊಳಗೆ ಕಾಡಾನೆ ಅಂತಕ್ಕಂಥ ಮರುವು, ಕಾಡ್ಕೋಣ ಅಂತಕ್ಕಂಥ ಮದ, ಕಾಡಾಕಳು ಅಂತಕ್ಕಂಥ ಸಪ್ತ ವ್ಯಸನ, ಇನ್ನು ಜ್ಞಾನಿಗಳ ಆಶ್ರಮ ಅಂದ್ರೆ ಆನಂದಮಯ ಕೋಶ, ಇವೆಲ್ಲ ಈ ಶರೀರದೊಳಗೆ ಅದಾವು. ಬೆಕ್ಕು, ಇಲಿ, ಸಾರಂಗ, ಮುಂಗಿಲಿ, ಹೊಕ್ಕು ಹೊರಡುವ ಸರ್ಪ ಉಡಗಳು, ಇಕ್ಕಿಲದಲಾಡುವವು ನರಿಶಿಶಕಾದಿ ತುಳುಗಳು, ಹಕ್ಕೆಯಲ್ಲಿಯ ಕರಡಿ ಸೂಕರ, ಸೊಕ್ಕಿನಿಂದಿಯ ಸಿಂಹ ಶರ್ವಗಳ ಮುಕ್ಕುರಿಕ್ಕ ಮೃಗಗಳಿಂದೆಸೆದಿತ್ತು ರಸ್ತಾದ್ರಿ ಅಂತ. ಹಂಗ ಈ ಶರೀರದೊಳಗೆ ಬೆಕ್ಕು, ಇಲಿ, ಸಾರಂಗ, ಮುಂಗ್ಲಿ, ಆಮೇಲೆ ಸಂದಿನೊಳಗೆ ಹೊಕ್ಕು ಹೊರಡುವಂಥ ಸರ್ಪ ಉಡ, ಆ ಸರ್ಪ ಉಡಗಳ ಎಡಬಲದೊಳಗೆ ತಿರುಗಾಡುವಂಥ ನರಿ, ಮೊಲ, ತೋಳ, ಕರಡಿ, ಹಂದಿ, ಸೊಕ್ಕಿನಿಂದ ಮೆರೆಯುವಂಥ ಸಿಂಹ, ಶರವ, ನಾನಾ ಥರದ ಪಕ್ಷಿಗಳು, ಮೃಗಗಳಂತೆ ಈ ರಜತಾದ್ರಿ ಶೋಭಿಸ್ತಿತ್ತು ಅಂತ ಹೇಳ್ತಾರೆ. ಅಂದ್ರೆ ಈ ದೇಹದೊಳಗೆ ಮೃಗಗಳು ಯಾವುವು ಅಂತಂದ್ರೆ ಕ್ರಮವಾಗಿ ವಿಷಯಾಸಕ್ತ ಮನ, ಇಂದ್ರಿಯ ವಿಷಯಾಸಕ್ತವಾಗಿರ್ತಕ್ಕಂಥ ಇಂದ್ರಿಯ ಗುಣ, ಚಂಚಲ ಗುಣ, ವೈರಾಗ್ಯ ಮನ, ವಿಕಾರ ಮನ,
ಸಂಕಲ್ಪಮನ, ಕಾಪೆಟ್ಟಮನ, ವಿಶ್ವಜೀವ, ಶಿವೋಹಂ ಅಂತಕ್ಕಂಥ ಒಂದು ಅಹಂಕಾರ, ಇಂಥವೆಲ್ಲ ಜೊತೆಗೆ ವೈರಾಗ್ಯ ಗುಣಗಳು ಇವೆಲ್ಲ ಸೇರಿ ಈ ಶರೀರದೊಳಗೆ ತಾಕಲಾಡಲಿಕ್ಕೆ ಹತ್ತವು. ತಾಳ ತೆಂಗು ಕಪಿತ್ತ ಪನಸರು ಟಾಳ ನೆಲ್ಲಿ ಗಜೂರ ನಿಂಬಿತಲ ಮಾಲು ಮಾದಳ ಜಂಬು ಜಂಬೀರದ ಫಲಾವಳಿಯು ತುಳುತ್ತಿದೆಯ ಚೂತವು ಕ್ರಮುಖ ರಸಧಾಳೆಗಳು ನಭಕಡರೆ ಎಡಬಲ ಬಾಳೆ ದೋಪುಗಳಿಂದ ಲಂದಸದಿತ್ತರುತ್ತಾದ್ರಿ ಮರಮರಗೆ ಎರಗತಿಯ ಮರ್ಕಟ ಕಿರಿಹಾಲ್ಗಳ ಸಿಂಗಳಿಕದ ಬರದ ಕುಪ್ಪಳಿಕೆಗಳ ಮಸುಗದ ಕೋಕಿಲೆಯ ಸ್ವರದ ಹರಿಹರಿದು ಕೂಡುತಿಯ ಸುಖಕದದಿರುವುಗಳ ನವಿಲಾಟಗಳ ಪರಿಪರಿಯ ಶೃಂಗಾರಂಗಳೆಂದೆಸೆದಿತ್ತು ರಜತಾದ್ರಿ ಅಂತ ಹೇಳ್ತಾರೆ. ಮೆರೆದವಲ್ಲಿಯ ಮೃಗಗಳೈವರ ಹಿರಿದು ವ್ಯಾಘ್ರದ ಹಿಂಡಿನೊಳು ಗೋವಿರತೆಯು ಮಾರ್ಜಾದ ಮೇಲೆಯೋ ಮೋಸಕವು ಬಿದ್ದು ಹೊರಳುವು ಮುಂಗಲಿಯು ಸರ್ಪನೊಳಗಿರುತ್ತಿರವು ಗೆಳತಣಿದು ವೈರವನ ರಸಲಿಕ್ಕೆ ಇಲ್ಲೆನಿಸಿ ತಾನೆನಿಸಿದಿತ್ತು ರಜತಾದ್ರಿ ಅಂತ. ಅಂದ್ರೆ ಈ ಒಂದು ಮೃಗಗಳ ವೈರತ್ವವನ್ನು ಮರೆತ ಹುಲಿ ಸಿಂಹಗಳ ಹಿಂಡಿನೊಳಗೆ ಆಕಳ ಬೆಕ್ಕುಗಳ ಜೊತೆ ಇಲಿಗಳು ಸ್ನೇಹ ಭಾವದಿಂದ ಇದ್ದುವು. ಸರ್ಪ ಮುಂಗ್ಲಿಯು ಗೆಳತನದಿಂದ ಇದ್ದು ಎಲ್ಲಿ ಹುಡುಕಿದ್ರೂ ವೈರತ್ವ ಇಲ್ಲದ ಆಗಿತ್ತು ಈ ರಸದಾದ್ರಿಯೊಳಗೆ ಅಂತ ಹೇಳ್ತಾರೆ. ಅಂದ್ರೆ ಈ ರಜತಾದ್ರಿ ಅಂತಂದ್ರೆ ಈ ನಮ್ಮ ಶರೀರದೊಳಗೆ ದುಷ್ಟಗುಣಗಳಾಗಿರ್ತಕ್ಕಂಥ ಅವಗುಣಗಳು, ತಾಮಸ ಗುಣಗಳು, ಆಮ್ಯಾಗ ಸಾತ್ವಿಕ ಗುಣಗಳು ಒಟ್ಟಾರೆಯಾಗಿ ಎಲ್ಲವೂ ನಮ್ಮ ಶರೀರದೊಳಗೆ ನಮ್ಮ ದೇಹದೊಳಗೆ ಒಂದಕ್ಕೊಂದು ಹೊಂದಾಣಿಕೆಯಾಗಿ ಇವು ಅದಾವು ಅಂಥೇಳಿ ಹೇಳ್ತಾರೆ. ಅಂದ್ರೆ ಶಾಂತ ಪ್ರಭಾವದಿಂದಿರುವಂಥ ಆ ಒಂದು ಸಾತ್ವಿಕ ಋಷಿಗಳ ಸಹವಾಸದಿಂದ ಅಲ್ಲಿ ಇರ್ತಕ್ಕಂಥ ಮೃಗಗಳಲ್ಲಿರ್ತಕ್ಕಂಥ ವೈರತ್ವ ಮರೆತು ಹೋಗಿತ್ತು ಅಂತಕ್ಕಂಥ ಭಾವ. ಲಕ್ಷ ದಶಗಾವುದವು ಕೋಟೆಯು ಲಕ್ಷ ದಶ ವರದಿ ಪೇಟೆಯು ಲಕ್ಷ ಐದರಲ್ಲಿ ಇರುವುದು ನಡು ಮಧ್ಯದಲ್ಲಿ ಒಳಕೋಟೆ ಲಕ್ಷ ವರ್ಧದೊಳಿರುವ ಸಜ್ಜೆಯು ಲಕ್ಷ ಗಿರ್ಧದೊಳಿರ್ದ ನಿಜಗ್ರಹ ವೀಕ್ಷಿಸಲಿಕ್ಕರಿದೆನಲು ಮೆರೆಯುತ್ತಲಿತ್ತು ರಜತಾದ್ರಿ. 1,000 ಗಾವುದರವಿನ ಕಂದಕಗಳು 3 ಕೊತ್ತಳ 100 ಯೋಜನವು ಕೊತ್ತಳದಗಲ ಸಂಖ್ಯೆಯು ಮುಂದೆ ವರ್ಗ 15,000 ಹಿಂದೆ 7,000 ದಂದ ಹೇಳುವುದನ್ನೇನು ಬೆಳೆಯುತ್ತಲಿತ್ತು ರಜತಾದ್ರಿ. ಹುಲಿಮುಖದ ವಿಸ್ತಾರ ಯೋಜನವು ದಳವು 100 ಕೋಟಿಯು ನಿಲುವು 100 ಯೋಜನವು ತನೆ ಯೋಜನವು ತಾನೈದು ಬಳಿಕ ನಾವು ರತನಗಳ ಕಟ್ಟಾನೆ ಹೊಳೆಯುವ ಮುತ್ತಿನ ಸೂಸಕದಲ್ಲಿ ತಳತಳಮಯವಾಗಿ ರಂಜಿಸುತ್ತಿತ್ತು ರಜತಾದ್ರಿ. 100 ಬಾಜಾರಂಗರಗಳು ತೂರುತಿಯ ಹಿರಿಯ ಬಾಜಾ 300 ಯೋಜನದ ವಿಸ್ತಾರಗಳತಿ ತೋರುತ್ತಿರುತ್ತೀಹ ಎಡಬಲದ ಬಣೆ ಯಾರು ಬನ್ನಿ ಪರದನ ಶಿವಪುರ ಸೇರುವರು ಮಾ ಪುಣ್ಯರುಗಳೆಂದೆನಿಸಿತ್ತು ರಜತಾದ್ರಿ ಅಂತ ಹೇಳ್ತಾರೆ. ಇಲ್ಲೇ 100 ಬಾಜಾರಂಗಗಳು ಅಂತಂದ್ರೆ 100 ಬಾಜಾರ ಅಂತಂದ್ರೆ 100 ಸಣ್ಣ ನಾಡಿಗಳು. ಅದರಲ್ಲಿರ್ತಕ್ಕಂಥ ಹಿರಿ ಬಾಜಾರ ಅಂತಂದ್ರೆ ಪಿಂಗಳ ಸುಸುಮ್ನ ಅಂತಕ್ಕಂಥ ಇಡ ಪಿಂಗಳ ಸುಸುಮ್ನ ಅಂತಕ್ಕಂಥ 3 ದೊಡ್ಡ ನಾಡಿಗಳು. ಮನೆ ಮನೆಗೆ ಐರಾವತವು ಮನೆ ಮನೆಗೆ ಉಚ್ಚೇಶ್ವರಸವು ಪುರುಷವು ಮನೆ ಮನೆಗೆ ಚಿಂತಾಮಣಿಯು ಕಲ್ಪವೃಕ್ಷಗಳು ಮನೆ ಮನೆಗೆ ಮುತ್ತುಗಳ ತೋರಣ ಮನೆ ಮನೆಗೆ ಕಾರಂಜಿ ಬಾವಿಯು ಮನೆ ಮನೆಗೆ ಇಂತಿರಲಿಕ್ಕೆ ಸೆದಿತ್ತು ರಜತಾದ್ರಿ. ಗೃಹಗಳದೋಟಗಳು ಬೆಳಗುತ್ತಲಿಯ ಕೊಳಂಗಳ ಕಮಲವಣಕೆಯು ಬಹಳ ತುಳುವ ತುಂಬೆಗಳ ಕೊಳವರ್ಣಕ್ಕೆ ಚಂದಗಳ ಬಹುಸುನಾದದ ಹಂಸೆಯಾರ್ತಲಿಸಿದ ಮುಂಚುಂಚು ಗೋಳಿಯು ವಿಹಿತ ಪರಿಪರಿ ದ್ರಮಗಳೆಂದೆನಿಸಿದಿತ್ತು ರಜತಾದ್ರಿ. ಮರುಕುತದ ಜಗುಲಿಗಳು ವಜ್ರದೆ ಕೊರೆದ ಕುಂಭಕದ ಪುಷ್ಯರಾಗದ ಹರಿಯ ಗೆತ್ತಿಯ ತುಲೆ ಗೋವೇದಿಕದ ಬೋದಿಗೆಯು ಮೆರೆ ವೈಡೂರ್ಯದ ಚಿಲಕೆ ಪಚ್ಚದ ವಿರುಚು ಚೌಕಟ್ಟು ದಿಂತಿ ಪರಿಯಲ ಗೃಹಗಳಿಸಿದಿತ್ತು ರಜತಾದ್ರಿ ಅಂತ. ಹಂಗೆ ಈ ಒಂದು ಸಪ್ತಧಾತುಗಳಿಂದ ತಯಾರಾದಂಥ ಈ ದೇಹದ ಮಣಿಗಳನ್ನು ಈ ರೀತಿಯಾಗಿ ಒಂದು ಪ್ರಕೃತಿಗೆ ರೂಪವಾಗಿ ವರ್ಣನೆಯನ್ನು ಮಾಡ್ಯಾರ. ಸಾಲಿನಿಯು ಕುಂಕುಮದ ಕಿಗ್ಗಾರಣಿಯು ಜಂವಾದಿ ಕಸ್ತೂರಿಯೋರ್ಣ ಪನ್ನೀರ ತಿಳಿದ ಸುವರ್ಣ ಬಾಡುಗಳು ಕಾರಣಾತ್ಮಕನಾದ ಶಿವನು ದಾರಮೂರ್ತಿಯ ನೆನೆದು ವರ್ಷದ ಪುಳಕದಲ್ಲಿರುತ್ತಿವರು ಸಾಲಕ್ಕೆ ಪದರೆನಿಸಿ ಸಾಲುಗುಳಿಗಳು ಸಾಲು ಗೊಬ್ಬರ ಸಾಲು ಮಣಿಗಳು ಸಾಲಿನಂಗಡಿ ಸಾಲು ಕುದುರೆಯು ಸಾಲುಗಳಾನೆಯು ಸಾಲುವರ ರಥವು ಸಾಲು ಅಂದನ ವೇರಿ ಬರುತ್ತೀಯ ಸಾಲು ಸಾಲಿನ ದೊರೆಗಳು ಪ್ರಜೆ ಸಾಲಿ ನಿರ್ಧದ ಕೈಲಾಸಪುರ ವರದಿ
ಹೋಗುತಿಯ ಪ್ರಜೆ ಶಿವನ ದರ್ಶನವಾಗಿ ಸಂತಸದಿಂದಲೆದುರಿಗೆ ತಾಗುತಿಯ ಪ್ರಜೆ ವರ ಸುರಸಿ ನತುನಗಳು ಹರಿಹರಿದು ಭೋಗಿಗಳ ಪಣಿಮಣಗಳಂದದೆ ರಾಗದಲ್ಲಿ ಪ್ರಭೆ ಎತ್ತಿ ಬೆಳಗಲಿ ಕಾಗ ತೋರಿತು ಕೋಟಿ ಸೂರ್ಯರ ಕಳೆಗಳಂದದಲ್ಲಿ ಎಸೆದ ಶಿವಸಜ್ಜೆಯು ಬೆಳಗ್ಗೆ ಎಸೆದು ತೋರಿತು ಕೋಟಿ ಬಾಣುಗಳ ಸಮ ತೇಜಗಳಿಂದ ನವರತ್ನಗಳ ಕಾಂತಿಯಲ್ಲಿ ಶಶಿಯ ಜೌಪಟನ ಸಭೆ ದೇಕ ದಶಸಹಸ್ರದ ಯೋಜನಳತೆಯಲ್ಲಿ ರಸಮ ಒಡೆ ವಿಷದಿತ್ತು ಸಭೆ ಮಧ್ಯದಲ್ಲಿ ಸಭೆ ಮುಚ್ಚಿ ದ್ವಾರಪಾಲಕರು ಎಡಬಲ ತೋಳಿನ ಖಡ್ಗ ಅಲ್ಲಿಗೆಯು ಭಾರಿ ಗದೆ ಕೇಸರಿಯು ಕಂಗಳು ಹುರಿಯ ಮೀಸೆಗಳು ವೀರ ಜಡಿಗಳು ಭಸ್ಮೋದ್ದೂಳಿತ ಘೋರ ರೂಪದ ಶಿವನ ನಂಬಿಗೆ ಮಾರುಗೊಮ್ಮ ಮಹಾತ್ಮರಿದ್ದರು ಹಿಡಿದ ಕೋಲುಗಳಲ್ಲಿ ಹರನೋಟ ಮೂಲದಲ್ಲಿ ಕುಳಿತಿರೆ ಗರುಡ ಕಿನ್ನರ ಸಿದ್ಧವಿದ್ಯಾಧರರು ಗುಯಕ ಯಕ್ಷ ಗಂಧರ್ವರ ಕೆಂಪುರುಷ ಹರಗಣ ವೀರಗಣ ಮಹಾಭೂತರುಗಳವು ಪ್ರಥಮ ಪೈಶಾಚರುಗಳ ಗಣ ವೀರಲಿಕ್ಕೆ ಸಿದಿದು ನವಮಹೇಶ್ವರನ ವೀರಭದ್ರ ವಿನಾಯಕ ವೀರ ಸನ್ಮುಖರಿರಲು ಮುಂದೆಯೂ ನಾರದರು ತುಂಬರರು ಗಾಯನ ಮಾಡುತ್ತಿರಲು ಮೂರು ಕಾಲಿನ ಭೃಂಗಿನಾಟ್ಯಧಿಕಾರಿಯಾಗಿರೆ ಹೊಸ ಮದ್ದಲೆ ಬಾರಿಸುತ್ತ ತಿರುಳಿಕೆ ಸಿದಿದು ಸಭೆ ಮಹೇಶ್ವರನ ಶ್ರುತಿ ಸ್ಮೃತಿ ಪುರಾಣಗಳು ಶಿವನತಿಶಯದ ಚಾರಿತ್ರ್ಯ ಹೊಗಳಲು ಸತತ ಕಾಲದ ಸಾರಿಯಲ್ಲಿ ಶಿವಮೂರ್ತಿ ನೋಡುತ್ತೆ ಅತಿ ಸುಕೃತ ಸಾಮೀಪ್ಯ ಪದದವ ಅಳತುಳ ಸಂತಸದಿಂದ ಚೇತನ್ನತೆಯಲ್ಲಿ ಬೆಳಗುತ್ತಿರ್ತರ ಮುಗಿದ ಕೈಗಳಲ್ಲಿ ಇಪ್ಪರ ಸುಬೆಯೊಳಗೆ ಶಿವರೂಪಿ ಪಂಚಾನನು ದಶವಿಜ ವಿಪ್ಪತ್ತುಗಳಲ್ಲಿ ಸೂರಡಮರಗ ಚಂದ್ರಹಾಸಗಳು ಕಪ್ಪುಗೊರಳದು ಪಾರ್ವತಿ ಎರಡಿಪ್ಪ ನಿಲ್ಲವು ಉಳಿಯುವುದವೆಲ್ಲವೂ ತಪ್ಪದಲ್ಲಿ ಸಾರೂಪ್ಯ ಪದದವರಿದ್ದರ ಸಭೆಯಲ್ಲಿ ರತ್ನದಳಿಗೆಯೊಳಗಾರತಿ ನಿತ್ಯ ಮಂಗಳೇ ಗೌರಿದೇವಿ ಎತ್ತಿ ಶಿವನಿಗೆ ಬೆಳಗಿದಳು ಜಯ ಜಯಿತು ಜಯ ವಿನುತ ಪ್ರತಿಗಾತ್ಮೆಯೇ ಪರಮಪರತರ ಸತ್ಯವಸ್ತು ಸನಾತ ಯುಸ್ಪತ್ಪತ್ಯ ಸಕಲ ಬ್ರಹ್ಮವೇ ಎಂದು ಹರಿಸಿದಳು ಶಿವನ ಹರಸಿ ತೆಳೆಯಿತು ಭಗವನ ಚರಣಗಿರುತ್ತಲ ಹಿಡಿದು ಪ್ರದಕ್ಷಿಣೆ ಹಿರಿದು ಮಾಡುತ್ತಾ ವಂದಿಸುವ ವಿಘ್ನೇಶ ಮೊದಲಾದ ವರ ಕುಮಾರನೆತ್ತಿ ಪರಮಂಗಳ ಮೂರ್ತಿ ನೋಡಿಗೆ ಕರಗಿ ಆನಂದದಳು ಪುಳಕಿಸುತ್ತಿದ್ದಳಾದೇವಿ ಹರ್ಷದಿಂ ನಗುತ್ತಾಗ ಪಾರ್ವತಿ ಹರಣವಾಮದ ತೊಡೆ ನೀರಲು ಸುರಿದವಾಗಲೇ ಪುಷ್ಪದುಂಬಿರವದ ಕಳಕಳವು ಹಿಡಿದುದಾಗಲು ಕಾಳೆ ಮೇರೆಯಲು ಬಿರಿಯಲ ಭುಜ ವಾಂಡ ಚಾಮರ ಬೆರಗಿದವು ಶತಕೋಟಿ ಸಂಖ್ಯೆಯ ಮಹೇಶ್ವರಿಗೆ ಬೆಳಗಿದದು ಸಭೆ ಹಲವು ರತ್ನದ ಕಳೆಗಳಲ್ಲಿ ಆಯುಧ ಆ ಕಿರೀಟದ ಆ ಒಳಗಿನಲ್ಲಿ ಬಾವು ಪ್ರತಾಪದ ಶೌರ್ಯ ತೇಜದಲ್ಲಿ ತಳಿಸುತ್ತಲೇ ಸೂರ್ಯಕೋಟಿಯ ಚೆಲುವಿಕೆಯ ಮೇರಿದ ಮೃದಂಗದ ಕೆಳಕ್ಕೆ ಸರಿಯಾಗಿ ಕುಣಿಯುತ್ತಲಿದ್ದ ಬಿಂಗೀಶ ಒಂದು ದಿವಸದ ನಂದಿಕೇಶ್ವರ ನಂದು ಬಂದೆಳಿಯುವುದಿಲ್ಲ ಬಾಲೆಂದಿದರಾಗಿ ದೀರ್ಘದೊಂಡನೆಯ ಮಾಡುತ್ತಿರಲು ಆನಂದದಿಂ ಶಿವನಕ್ಕೂ ಏನು ತಂದೆ ಏಳು ನಿನ್ನ ಅಭಿಪ್ರಾಯದಿಂದ ಇಂಥ ಒಂದು ಶರೀರದೊಳಗಿದ್ದಂಥ ರಾಜಸ ಸತ್ವ ತಾಮಸ ಗುಣಗಳ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗ್ತದೆ. ತಾಮಸ ಗುಣ ಅಂದ್ರೆ ಸ್ವಾಭಾವಿಕ ಲೋಕಾರೂಢಿಯೊಳಗೆ ಹೇಳ್ಬೇಕು ಅಂತಂದ್ರೆ ನಂದು ನನಗೆ ಇರಲಿ ನಿಂದು ನನಗ ಇರಲಿ ಅಂತಕ್ಕಂಥ ಒಂದು ಸ್ವಭಾವ. ಇನ್ನು ರಾಜಸ ಗುಣ ಅಂತಂದ್ರೆ ನಿಂದು ನಿನಗಿರಲಿ ನಂದು ನನಗಿರಲಿ ಅಂತಕ್ಕಂಥ ಸ್ವಭಾವ. ಇನ್ನು ಸಾತ್ವಿಕ ಗುಣ ಅಂದ್ರೆ ನಿಂದು ನಿನಗೆ ಇರಲಿ ನಂದು ನಿನಗೆ ಇರಲಿ ಅಂತಕ್ಕಂಥ ಸ್ವಭಾವ. ಈ ಒಂದು ಸ್ವಭಾವದ ಪ್ರತೀತಿಯಾಗಿ ಇಲ್ಲಿ ನಾವು ವಿಚಾರವನ್ನು ಮಾಡಬೇಕು. ಹಿಂಗೆ ಆ ಒಂದು ಕೈಲಾಸದೊಳಗೆ ನಂದಿ ಅಂದ್ರೆ ಬಸವ ಆ ಪರಮಾತ್ಮನಿಗೆ ನಮಸ್ಕಾರಗಳನ್ನು ಮಾಡ್ತಾ ಅವರಿಗೆ ವಿನಂತಿಯನ್ನು ಮಾಡ್ಕೋತಾನೆ. ಏನಕ್ಕೆ ಮಾಡ್ಕೋತಾನು ಅಂತಂದ್ರೆ, ಹೇ ಪರಮಾತ್ಮ, ನನಗೆ ಕಿವಿಯೊಳಗೆ ನೀನು ಹೇಳಿ ಆ ಒಂದು ದೇವಿಯ ಮಹಾತ್ಮೆಯನ್ನು ಹೇಳಿ ನನ್ನನ್ನು ಉದ್ಧಾರ ಮಾಡು ಅಂತೇಳಿ ತಿಳ್ಕೊಂಡು ಆ ಯಾವ ನಂದಿ ಏನು ಮಾಡ್ತಾನೋ ಆ ಪರಮಾತ್ಮನನ್ನು ಪರಮಾತ್ಮನಲ್ಲಿ ವಿನಂತಿಯನ್ನು ಮಾಡ್ಕೋತಾನೆ. ಆವಾಗ ಆ ಪರಮಾತ್ಮ ಹೇಳಲಿಕ್ಕೆ ಪ್ರಾರಂಭಕ್ಕನು, ವೃಷಭ ಕೇಳ ಅಗ್ನಿಯೊಳಗುರಿ ಹೊಗೆ ಪಸರಿತಿರನಂತೆ ಮಿಸುಕಿದವು ಚಿಚ್ಚಕ್ತಿ ಮಾಯಗಳೆರಡು ತೋರುತ್ತಲೇ ವಿಷಮ ಹೊಗೆಯದು ಮಾಯ ಉರಿಯದು ಅಸಮ ಚಿಚ್ಚಕ್ತದುವೆ ಶುದ್ಧವು ಯಶಯುತಿಯು ಸಕಲಕ್ಕೆಲ್ಲ ಕಲಾದಿ ಕೇಳಂದ ಅಂತ ಹೇಳ್ತಾನೆ. ಅಂದ್ರೆ ಹೇ ನಂದಿ ಕೇಳು, ಅಗ್ನಿಯೊಳಗೆ ಉರಿ ಹೊಗೆ ಹಬ್ಬಿದಂಗ ಬ್ರಹ್ಮದೊಳಗೆ ಚಿಚ್ಚಕ್ತಿ ಮಾಯ ಅಂತಕ್ಕಂಥ ಪ್ರಕಟ ಆದವು.
ಉರಿ ಅಂತಕ್ಕಂಥದ್ದು ಚಿಚ್ಚಕ್ತಿ, ಅದು ಶುದ್ಧ ಐತಿ. ಸಮವಲ್ಲದಂಥ ಹೊಗೆಯನ ಏನೈತಿ ಅದು ಮಾಯೆ. ಇವು ತಮಗ ಉತ್ಪತ್ತಿ ಇಲ್ಲದ ಸರ್ವ ವಸ್ತುಗಳೆಲ್ಲ ಮೂಲ ಕಾರಣವಾಗಿ ಶೋಭಿಸಾಕತ್ತಾವು. ಅಂದ್ರೆ ಇದ್ರ ವಿಚಾರ ಏನಪ್ಪ ಅಂತಂದ್ರೆ, ಬ್ರಹ್ಮಾತ್ಮತ್ತಾತ್ ಬ್ರಹ್ಮ ಏಕಮಾದ್ವಿತೀಯಂ ಬ್ರಹ್ಮ ಸಚ್ಚಿತ್ಕಾತ್ಮಕಂ ಬ್ರಹ್ಮ ಸತ್ಯಂ ಜ್ಞಾನಮತ್ತರಂ ಬ್ರಹ್ಮ ಇತ್ಯಾದಿ ಶ್ರುತಿಗಳಿಂದ ಮಹಾಕಾಶದಂತೆ ಪರಿಪೂರ್ಣವಾಗಿ ಸ್ವಗತಾದಿ ಭೇದಗಳೆಲ್ಲದ ಒಂದೇ ಆದ ಶುದ್ಧ ಅರಿವು ಅನ್ನುವಂಥದ್ದೇನೈತಿ ಅದು ಬ್ರಹ್ಮ ಅಂತೇಳಿ ಅನಿಸ್ಕೊತೈತಿ. ಅದು ಅಹಂ ಇದಂ ಎಂಬುದಿಲ್ಲದ ಮತ್ತು ಭಾವರಹಿತವಾಗಿರ್ತಕ್ಕಂಥ ಒಂದು ಮೂಲ ವಸ್ತು. ಇದಕ್ಕೆ ಪರಮಾತ್ಮನು ಅಂತಾರ, ಪರಶಿವ ಅಂತಾರ, ಶಂಭುಲಿಂಗ, ಮಹೇಶ್ವರಾದಿ ಅಂತೇಳಿ ಅನೇಕ ಹೆಸರುಗಳು ಅದಾವು. ಅಂಥ ಒಬ್ಬ ಪರಮಾತ್ಮಗ ನಿರ್ಗುಣ ಸಗುಣ ಅಂತಕ್ಕಂಥ 2 ರೂಪ ಅದಾವು. ಕಟ್ಟಿಗೆ ಒಳಗೆ ಅಗ್ನಿ, ಹಂಗ ತತ್ತಿಯ ರಸದೊಳಗೆ ಪ್ರಾಣಿ, ಬೀಜದೊಳಗೆ ವೃಕ್ಷ, ಮನುಷ್ಯನೊಳಗೆ ಶಕ್ತಿ ಹಂಗ ಗುಪ್ತವಾಗಿ ಐತು. ಹಂಗೆ ಆ ಪರಮಾತ್ಮನಲ್ಲಿ ಸ್ವಾನುಭವ ರೂಪವಾಗಿರ್ತಕ್ಕಂಥ ವಿಮರ್ಶೆ ಅಥವಾ ಚಿಚ್ಚಕ್ತಿ ಸದಾ ಅವ್ಯಕ್ತವಾಗಿ ಇದ್ದೇ ಇರ್ತೈತಿ. ಆ ಪರಶಿವ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಸಹಿತವಾಗಿದ್ರೂ ಕೂಡ ಶಕ್ತಿಯ ಒಂದು ಅವ್ಯಕ್ತ ಅಂದರೆ ಪ್ರಸರಣವಿಲ್ಲದಿರ್ತಕ್ಕಂಥ ಸ್ಥಿತಿ ಏನೈತಿ ಅದು ನಿರ್ಗುಣ ಬ್ರಹ್ಮ ಅಂತೇಳಿ ಅನಿಸ್ತೈತಿ. ಆ ಬೀಜದಲ್ಲಿರ್ತಕ್ಕಂಥ ವೃಕ್ಷ, ರಸದಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಒಮ್ಮೆ ಪರಿಣಾಮ ರೂಪದಿಂದ ಪ್ರಕಟ ಆಗುವಂಗ ಆ ಪರಶಿವನಲ್ಲಿ ಅವ್ಯಕ್ತ ರೂಪದಿಂದ ಇರ್ತಕ್ಕಂಥ ಸಂಕಲ್ಪ ಶಕ್ತಿ ಲೀಲಾ ಮಾತ್ರದಿಂದ ಈ ಒಂದು ಸೃಷ್ಟಿಗೆ ಉನ್ಮುಖ ಆದಾಗ ವ್ಯಕ್ತ ರೂಪದಿಂದ ಆ ದೇವಿ ಆ ಶಕ್ತಿ ಪ್ರಕಟ ಆಕ್ಕಾಳ. ಈ ಒಂದು ಶಕ್ತಿ ವ್ಯಕ್ತ ಅಥವಾ ಸ್ಥಿತಿಯೇ ಸಗುಣ ಬ್ರಹ್ಮ ಅಂತೇಳಿ ಅನಿಸ್ತತಿ. ಇನ್ನು ಚಿಚ್ಚಕ್ತಿ ಅಂದ್ರೆ ಲೀಲೆ ಉತ್ಪಾದನೆ ಮಾಡುವಂಥ ಕುರಿತು ಆ ಪರಾತ್ಪರ ವಸ್ತುವಿನಿಂದ ಹೊರಟಂಥ ಮಹಾಜ್ಞಾನ ಶಕ್ತಿಗೆನ ಚಿಚ್ಚಕ್ತಿ ಅಂತೇಳಿ ನಾವು ಹೇಳ್ಬೋದು. ಇನ್ನು ಪರಬ್ರಹ್ಮದೊಳಗೆ ಒಮ್ಮೆ ಚಿನ್ಮಾತ್ರೋಹಂ ಸಚ್ಚಿದಾನಂದ ರೂಪೋಹಂ ಅಂತಕ್ಕಂಥ ಸಮ್ಯಕ್ ಜ್ಞಾನ ಅಥವಾ ಪ್ರಸಾರ ಸ್ವರೂಪದ ಜ್ಞಪ್ತಿ ಉದಯ ಆಕ್ಕತಿ. ಅದೇ ಮೂಲ ಪ್ರಣಮ, ಅದೇ ಚಿಚ್ಚಕ್ತಿ. ಅಂದ್ರೆ ಚಿತ್ತನ ಶಕ್ತಿಯು ಚಿದ್ರೂಪ ಪರಬ್ರಹ್ಮನ ಶಕ್ತಿ, ಪರಬ್ರಹ್ಮನ ಅನುಭವಾತ್ಮಕ ಜ್ಞಾನ, ತದೈಕ್ಷತ ಬಹುಶ್ಯಾಮ್ ಅಂತಕ್ಕಂಥ ಪರಶಿವನ ಲಕ್ಷಣ ಅಥವಾ ಪರಶಿವನ ಸ್ವರೂಪ ಇದು ಆಗೈತಿ. ಇನ್ನು ಬ್ರಹ್ಮ ಅಂತಂದ್ರೆ ಶುದ್ಧ ಅರಿವಿನ ಅವ್ಯಕ್ತ ಅಕ್ರಿಯ ನಿರಾಕಾರ ಭಾವರಹಿತ ಸ್ವರೂಪ. ಶಕ್ತಿ ಅಂತಂದ್ರೆ ಶುದ್ಧ ಅರಿವಿನ ವ್ಯಕ್ತ ಸಕ್ರಿಯ ಸಾಕಾರ ಭಾವರಹಿತವಾಗಿರ್ತಕ್ಕಂಥ ಸ್ವರೂಪ. ಇನ್ನು ಪರಬ್ರಹ್ಮನು ಕ್ರಿಯಾರಹಿತ, ಅವನಿಗೆ ಸೃಷ್ಟಿಯ ರಚಿಸುವಂಥ ಒಂದು ಲೀಲೆ ಉಂಟಾದಾಗ ಅವ ಕ್ರಿಯಾಶೀಲ ಅಕ್ಕಣ. ಆವಾಗ ಅವನ ಶಕ್ತಿ ಸ್ತ್ರೀ ಆಕಾರದಿಂದ ಪ್ರಕಟ ಆಕ್ಕಳು. ಅವಳೇ ಇಲ್ಲೇ ಚಿಚ್ಚಕ್ತಿ ಅಂತೇಳಿ ಅನಿಸ್ಕೊತಾಳೆ. ಬ್ರಹ್ಮನ ಆ ಒಂದು ಶಕ್ತಿಯಿಂದ ನಿತ್ಯಾನಂದವು ಭೋಗಿಸುವನಾದ್ದರಿಂದ ಶಕ್ತಿಯು ಆ ಬ್ರಹ್ಮನಿಗೆ ಅರ್ಧಾಂಗಿ ಅಂತೇಳಿ ಅನಿಸ್ಕೊತಾಳೆ. ಈ ಚಿಚ್ಚಕ್ತಿ ಪುರುಷ ಸ್ತ್ರೀ ಎಂಬ 2 ರೂಪ ಉಂಟಾದ್ರೂ ಪುರುಷ ರೂಪ ವಿಷ್ಣು ಹರಿ ನಾರಾಯಣ ಅಂತಕ್ಕಂಥ ರೂಪಗಳೇನದಾವು, ನಾಮಗಳೇನದಾವು ಎಲ್ಲ ಒಂದಾಗ್ಯಾವು. ಇನ್ನು ಸ್ತ್ರೀ ರೂಪವಾಗಿರ್ತಕ್ಕಂಥ ಭವಾನಿ, ಕಾಳಿ, ದುರ್ಗಿ ಅನೇಕ ಪ್ರಕಾರವಾಗಿ ಅದಾವ ಅಂದ್ರೂ ಕೂಡ ಆ ಚಿಚ್ಚಕ್ತಿಯ ಸ್ಥೂಲ ರೂಪವೇ ಪಾರ್ವತಿ ಅಂತೇಳಿ ಅನಿಸ್ಕೊತಾಳೆ. ಬ್ರಹ್ಮ ಕರಗಿದ ತುಪ್ಪದಂಗಿದ್ರೆ ನಿರಾಕಾರ ಸದ್ಗುಣ ಸ್ವರೂಪ ಅಂತ ಅನಿಸ್ಕೊತಾನು. ಇನ್ನು ಶಕ್ತಿ ಅಂದ್ರೆ ಹೆತ್ತ ತುಪ್ಪದಂಗ ಸಾಕಾರ ಸಗುಣ ರೂಪ ಅಂತೇಳಿ ಅನಿಸ್ಕೊತಾನೆ. ಕರಗಿದ ತುಪ್ಪ ಅಥವಾ ಹೆರ್ತ ತುಪ್ಪದೊಳಗೆ ಹೆಂಗೆ ಭೇದ ಇಲ್ಲೋ ಹಂಗೆ ಶಿವಶಕ್ತಿಯರಲ್ಲಿ ಸ್ವರೂಪದೊಳಗೆ ಯಾವುದೇ ಥರದ ಭೇದ ಇಲ್ಲ. ಬಸವ ತಿಳಿ ಮಾಯೆ ಎಂಬುದು ಅಸಮ ಮೂಲ ವಿದ್ಯೆ ಎನಿಪುದು ಯಶವ ಮೂಲ ಮಾಯೆ ಉಪಾಧಿ ಅದು ಮೂಲ ಮಾಯೆ ಎನಿಸುತ್ತಲೇ
ಅಸಮಚಿತ್ತಂಗೆ ಪ್ರತಿ ನಾ ಬೆಸಗುವುದು ಚೈತನ್ಯವೆಂದೇ ಮುಸುಗುತ್ತಿರುವ ವಿದ್ಯೆ ಮಲಿನೋ ಇದುವೆ ಸತ್ಯಂದ. ಎರಡು ಆದದು ಮಾಯ ತಾನೇ ಹಿಡಿದು ವಿದ್ಯೆನಿಸುತ್ತಾ ಬಿಳಿಯ ಹೊಗೆ ವಿಂಗಡಿಸಿ ವಿದ್ಯೆನಿಸಿಕೊಂಡಿರುವುದು ಅರಿಯ ಕರಿ ಹೊಗೆ ವಿಂಗಡಿಸುತ್ತಲೇ ತರದ ವಿದ್ಯೆನಿಸಿಕೊಂಡಿತು ಎರಡರಲ್ಲಿ ಜೀವೇಶರೆಂಬರು ತೋರ್ತೀರೆಂದ. ಮಗನ ಕೇಳ ಬಸವೇಶ ಅಗ್ನಿಯೊಳಗದ ಉರಿಯದು ಅಗ್ನಿಯಂಶವು ಮಗುಳಿ ಅಗ್ನಿಯು ಹೌದು ಹೊಗೆಯು ಅಗ್ನಿಯಂಶ ಅಲ್ಲ ಸೊಗಸಿಲೆ ಚಿಚ್ಚಕ್ತಿ ತಾನದು ಸಗುಣ ಬ್ರಹ್ಮವು ಹೌದು ಹೊಗೆಯದು ಅಗ್ನಿಯಂಶ ಅಲ್ಲ ಸೊಗಸಿಲೆ ಚಿಚ್ಚಕ್ತಿ ತಾನದು ಸಗುಣ ಬ್ರಹ್ಮವು ಮಾಯೆ ಎಂಬುದು ನಿಗಮದಲ್ಲಿ ತಿಳಿ ದೃಶ್ಯ ಬ್ರಹ್ಮ ಕುಪಾದಿಯುವುದೆಂದ. ಅವಾಗ ಹೇಳ್ತಾನು ಈ ಮಾಯೆ ಅಂತಕ್ಕಂಥದ್ದು ಎರಡು ವಿಧವಾಗೈತಿ. ಮಂದ ಬಿಳಿ ಹೊಗೆ ಆದ್ರೆ ಮತ್ತೊಂದು ಶುದ್ಧ ಸತ್ವಗುಣ ಬಿಳಿ ಹೊಗೆ ಅಂತ ಅನಿಸ್ಕೊತೈತಿ. ಇನ್ನು ವಿದ್ಯೆ ಎನಿಸಿಕೊಂಡ ದೃಷ್ಟಾರೂಪದಿಂದ ಒಂದು ಆಗೈತಿ. ಇನ್ನು ಮಲಿನ ಗುಣ ಪ್ರಧಾನವಾದದ್ದು ಅದು ಅವಿದ್ಯೆ ಅಂತೇಳಿ ಹೇಳಿಸ್ಕೊತೈತಿ. ಅದಕ್ಕೆ ಅಗ್ನಿಯಲ್ಲಿ ಹುಟ್ಟಿದಂಥ ಉರಿ ಅಗ್ನಿ ಅಂಶ ಪುನಃ ಅದೇನಾಕತಿ ಅಗ್ನಿ ಆಕತಿ. ಅಂತೆ ಬ್ರಹ್ಮದಲ್ಲಿ ಪ್ರಕಟವಾಗಿರ್ತಕ್ಕಂಥ ಚಿಚ್ಚಕ್ತಿ ಕಡೆಗೆ ಬ್ರಹ್ಮವೇ ಆಗಿ ಹೋಗ್ಕತಿ ಅಂತೇಳಿ ಇಲ್ಲಿ ಹೇಳ್ತಾರೆ. ವಿದ್ಯೆ ಎಂಬ ಉಪಾಧಿಯು ತಾನಿದ್ದಿರಲು ಎದುರಾಗಿ ಬ್ರಹ್ಮಕ್ಕೆ ಒದ್ದಿ ಹೊಳೆ ಚಿಚ್ಚಕ್ತಿ ಈಶ್ವರದ ಮುಖವಾಯಿತು. ಈ ದ್ಯುತ ವಿದ್ಯೆ ಉಪಾಧಿಲಿ ಶುದ್ಧ ಚಿತ್ತತ್ವವೇ ಹೊಳೆಯಲು ಬದ್ಧ ಜೀವರು ಆದರೆ ಈ ಗಾಢ ಅಂಧಕಾರದಲ್ಲಿ. ಅಂದ್ರೆ ವಿದ್ಯೆ ಅಂತಕ್ಕಂಥದ್ದು ಪ್ರಕಾಶ ಸ್ವರೂಪವಾದದ್ದರಿಂದ ಅಲ್ಲೇ ಆ ಪರಮಾತ್ಮನಿಗೆ ಸ್ವರೂಪದ ಮರುವೆ ಅಂತಕ್ಕಂಥದ್ದಿಲ್ಲ. ಸರ್ವಜ್ಞತಾದಿ ಉತ್ತಮೋತ್ತಮ ಗುಣವುಳ್ಳವನಾಗಿ ಆತ ಪೂಜ್ಯ ಅನಿಸಿಕೊಂಡನು ಮತ್ತು ಈ ಜಗತ್ತಿಗೆ ಒಡೆಯನು ಆಗ್ಯಾನು. ಆರು ಈಶ್ವರರನ್ನು ಜಗವು ಶರೀರವಾಗಿ ಜಗದ ತುಂಬಲು ತೋರ್ತಿಯ ರೂಪಗಳು ಶಿರನಾಮಗಳು ಕಾಲುಗಳು ಮೇರು ಪರ್ವತ ಸಾಗರವು ನದಿ ವೇರ್ಕೇಳಿ ಸರ್ವಾತನು ತೋರಿತಿಯನು ವಿರಾಟೊಂದಬ್ಬೀಶ್ವರನು ಎಂದ. ಮತ್ತೆ ಈಶ್ವರರಾರೆಲ್ಲರೂ ಕೇಳ ರಥವಾದ ತಾಮಸರೆಂಬರು ಮತ್ತೆ ಪಾರ್ವತಿ ಲಕ್ಷ್ಮೀ ಭಾರತಿ ಎಂಬರು ಈಶ್ವರರು ಸತ್ಯ ಸಮೇತವೇ ಶಾಂತಿ ಯೋಗವು ಇತ್ತ ಕೇಳನೆ ಆದಿ ಸಿದ್ಧಿಯು ಮತ್ತೆ ಸತಿ ಸನ್ಮತವು ವಿದ್ಯದಲಾವು ಇವು ಎಂದ. ವಿಶ್ವರೂಪ ವಿರಾಟವು ಶಾಶ್ವತವು ಆ ದೇವಿ ವಿಗ್ರಹ ವಿಶ್ವಾನಂತಗಳ ಧರಿಸುವುದಿವೆ ಸ್ವರಾಟ ವಿಶ್ವೋದಾರಕ ಕೇಳ ಸ್ವರಾಟವು ಶಾಶ್ವತವು ಮೂಲ ಪ್ರಕೃತಿಯದು ಭಾಸ್ವರ ಶಕ್ತಿ ತಾನೆನಿಸುವುದು ಎಂದ. ಹೊಳೆವ ಚೈತನ್ಯದುವೆ ತಾನೇ ತಿಳಿಯಲಿಕ್ಕೆ ಚಿದ್ಬಯಲು ಎನಿಸಿತು ತಿಳಿ ಬಯಲೆ ವರ ರಾಜರಾಜೇಶ್ವರಿ ನೆನಪ ಬಲು ಬ್ರಹ್ಮವಾದೋ ತಾನೇ ನೆಲೆಯಿಲ್ಲ ಜಾಂಡಗಳಲ್ಲಿಯೂ ತೊಳಗಿ ಬೆಳಗುವುದು ನಿರ್ಲೇಪದಲ್ಲಿ ಕೇಳೆಂದ. ರಾಜರಾಜೇಶ್ವರಿ ಕೇಳಿ ರಾಜೇಶಿತ ಮಹಾವಿದ್ಯನಾಮವು ರಾಜರಾಜೇಶ್ವರಿ ತಾ ನಿಜ ಬ್ರಹ್ಮ ನಿಜ ವಸ್ತು ರಾಜ ಸರ್ವಕ್ಕೆ ಸರ್ವಲೋಕಕ್ಕೆ ರಾಜ ರುದ್ರಾದಿಗಳಿಗೆಯೂ ರಾಜವೆನಿಸಿತು ರಾಜರಾಜೇಶ್ವರಿಯ ನಾಮವೆಂದ. ಹೇಳುವೆ ತ್ರೈಮೂರ್ತಿಗಳ ತಪವನು ಹೇಳುವೆ ತ್ರಿಗುಣರಿವತ್ತದ ಹೇಳುವೆ ಮಧು ಕೈಟಬರ ಒದೆಯನು ಮಹಿಷಮರ್ಜನವ ಹೇಳುವೆ ಶುಂಭನಿಶುಂಭರಳಿವನು ಹೇಳುವೆ ನಾರಾಯಣಿಯ ಸ್ತುತಿಯನು ಹೇಳುವೆ ದೇವಿ ಮಹಾತ್ಮೆ ಜೀವನ್ಮುಕ್ತಿಯನು ಎಂದ. ಇಲ್ಲೇ ಆ ರಾಜರಾಜೇಶ್ವರಿ ಅಂತಕ್ಕಂಥ ಒಂದು ಮಹಾವಿದ್ಯೆ ರಾಜರಾಜೇಶ್ವರ ನಿಜವಾಗಿರ್ತಕ್ಕಂಥ ಬ್ರಹ್ಮ ಸ್ವರೂಪವೇ ರಾಜಿಸಲಿಕ್ಕೆ ಪ್ರಾರಂಭ ಆಯಿತು. ಆವಾಗ ಆ ಒಂದು ಆದಿಶಕ್ತಿ ಪಾರ್ವತಿ ಈ ಒಂದು ತನ್ನ ಪುರಾಣದೊಳಗೆ ಏನು ಹೇಳ್ತಾಳು ಅಂತಂದ್ರೆ ತ್ರಿಮೂರ್ತಿಗಳ ತಪವನ್ನು ಹೇಳ್ತೇನೆ, ಆ ಮೂವರಿಗೂ ವರವಣಿತ್ತದನ್ನು ಹೇಳ್ತೇನೆ, ಮಧುಕೈಟಬರ ವಧೆಯನ್ನು ಅಲ್ಲದ ಮಹಿಷಮರ್ದನವನ್ನು ಹೇಳ್ತೇನೆ, ಅಲ್ಲದ ಶುಂಭ ನಿಶುಂಭರ ಒಂದು ಅಳಿವನ್ನು ಹಾಗೆ ನಾರಾಯಣಿಯ ಸ್ತುತಿಯನ್ನು ಕೊನೆಗೆ ಆ ದೇವಿಯ ಮಹಾತ್ಮೆಯ ಜೀವನ್ಮುಕ್ತಿಯನ್ನು ಕೂಡ ಹೇಳ್ತೀನಿ ಅಂತೇಳಿ ಹೇಳ್ತಾರೆ. ಮಾಡಿದಳು ಬ್ರಹ್ಮಾಂಡನಂತವ ಮಾಡಿದಳು ಅಜಾಂಡ ಗಣತರ ನೋಡ್ಲಿಕ್ಕೆ 500 ಕೋಟಿ ಯೋಜನೆಗಳಲ್ಲಿ ಆಡಲೆಂತ ಪತ್ತುಗೊಳೆಯಲ್ಲಿ ಕೂಡಿ ತ್ರಿಗುಣವಿ ಪಡೆದು ಜುಗುಳವಾಡುತ್ತಲೇ ಉಡಿಗಟ್ಟಿ ಅಮ್ಮನು ಇಳಿಯುವುದಳು ಎಂದ. ಬ್ರಹ್ಮ ಹರಿದ್ರಾಜಿಗಳ ಜಗದಮ್ಮ ಮಟ್ಟಿಗೆ ತಂದಿಳರು ಪೊಮ್ಮೆ ತೋಳದ ದೃಶ್ಯವಾಗಿ ಹೋಗಲಿಕ್ಕೆ ನಾವು ಅಮ್ಮನನ್ನು ಕಳ್ಕೊಳ್ಳುತ್ತಾವ ಗುಮ್ಮಲಿಸುತ್ತ ಚಂಡವೆಲ್ಲವ ಸುಮ್ಮನೆ ತಿರುಗಿದು ದೇಶಿಗರಾಗಿ ಕೇಳೆಂದ. ಅಂದ್ರೆ ಇಲ್ಲಿ ಆ ಪಾರ್ವತಿ ದೇವಿ ಏನು ಮಾಡಿದ್ಲು ಅಂತಂದ್ರೆ
ಅನಂತವಾಗಿರ್ತಕ್ಕಂಥ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ಲು. ಆ ಒಂದು ಸೃಷ್ಟಿಯ ಒಂದು ಯೋಜನೆ ಮಾಡುವಂಥ ಟೈಮ್ದೊಳಗೆ ಅಲ್ಲಿ ಹೊತ್ತುಗಳಿಯೋ ಸಲುವಾಗಿ ಏನು ಮಾಡಿದ್ಲು ಅಂತಂದ್ರೆ ಮೂರನ್ನು ಯಾರನ್ನ ವಿಷ್ಣು, ರುದ್ರ ಮತ್ತು ಬ್ರಹ್ಮರನ್ನು ಅವಳು ಹುಟ್ಟಿಸಿ ಅವರನ್ನು ಒಂದು ತೊಟ್ಟಿಲದೊಳಗೆ ಹಾಕಿ ಈ ಒಂದು ಬ್ರಹ್ಮಾಂಡದೊಳಗೆ ಬಿಟ್ಲು. ಆವಾಗ ಆ ಬ್ರಹ್ಮ ಹರಿರುದ್ರಾದಿಗಳು ಆ ತಾಯಿ ಬಿಟ್ಟುಕೊಟ್ಟು ಹೋದ ಮೇಲೆ ಅವಳನ್ನು ಹುಡುಕೋ ಸಲುವಾಗಿ ಈ ಒಂದು ಬ್ರಹ್ಮಾಂಡವೆಲ್ಲ ತಿರುಗಿ ಬೇಸತ್ತರು. ಆವಾಗ ನಾವು ತಾಯಿಯನ್ನ ಹೆಂಗೆ ಹುಡ್ಕೊನು, ಹೆಂಗೆ ಅವಳನ್ನು ನಾವು ಕಾಣೋನು ಅಂತೇಳಿ ತಿಳ್ಕೊಂಡು ವಿಚಾರ ಮಾಡುವಂಥ ಟೈಮ್ದಾಗ ಏನಾತಲ್ಲೇ ಒಂದು ಆಶ್ಚರ್ಯದ ವಾಕ್ಯ ಆಯ್ತು. ಏನಾಯಿತು ಅಂತಂದ್ರೆ, ಪರಮಪುರುಷರ ನೀವು ಹಿಂಗೆ ಹೊರಲೋಕದಿಂದ ಅಂದ್ರೆ ಹೊರನೋಟದಿಂದ ತಿರುಗಾಡಿದ್ರೆ ಆ ದೇವಿ ನಿಮಗೆ ಸಾಕ್ಷಾತ್ಕಾರ ಆಗೋದಿಲ್ಲ. ನೀವು ಅವಳನ್ನು ತಪದಿಂದ ಒಲಿಸ್ಕೊಂಡಾಗ ಮಾತ್ರ ಆಕೆ ನಿಮ್ಮ ಒಳಗಣ್ಣಿನ ಒಂದು ಅರಿವಿನಿಂದ, ತಿಳುವಳಿಕೆಯಿಂದ, ಸುಜ್ಞಾನದಿಂದ ನೀವು ಅವಳನ್ನು ಕರೆದದ್ದಾದ್ರೆ ಮಾತ್ರ ಆ ತಾಯಿ ನಿಮಗೆ ಭೇಟಿ ಹಾಕ್ಕಾಳು ಅಂತೇಳಿ ಹೇಳ್ತಾರೆ. ಆವಾಗ ಹಂಗಾದ್ರೆ ನಾವು ಅದಕ್ಕೆ ಹೆಂಗೆ ಮಾಡಬೇಕು ಅಂತ ಕೇಳಿದಾಗ ಆ ಒಂದು ಆಕಾಶವಾಣಿ ಅವ್ರಿಗೆ ಹೇಳ್ತದೆ, ನೀವು ಪದ್ಮಾಸನವನ್ನು ಹಾಕ್ಕೊಂಡು ಕಾಲ ಆ ದೇವಿಯ ಒಂದು ನಾಮಸ್ಮರಣೆಯನ್ನು ಮಾಡಿರಿ. ನಿಮ್ಮ ಒಂದು ಮನಸ್ಸನ್ನು ಏಕಾಗ್ರತೆಗೊಳಿಸಿ ಏಕದೃಷ್ಟಿಯಿಂದ ಬಾಹ್ಯವಾಗಿರ್ತಕ್ಕಂಥ ಎಲ್ಲ ಚಲನವಲನಗಳನ್ನು ಮರೆತ ನೀವು ಆ ದೇವಿಯ ನಾಮಸ್ಮರಣೆಯನ್ನು ಮಾಡಿರಿ ಅಂತ ಹೇಳಿದಾಗ ಆ ಪ್ರಕಾರ ದೇವಿಯ ನಾಮಸ್ಮರಣೆಯನ್ನು ಮಾಡಿದಾಗ ಆ ತಾಯಿ ಓಡೋಡಿ ಬಂದ ಏನು ಮಾಡ್ತಾಳೋ ಇವರಿಗೆ ದರ್ಶನವನ್ನು ಕೊಡ್ತಾಳೆ. ಅಂದ್ರೆ ಇಲ್ಲಿ ಅರ್ಥ ಏನಪ್ಪ ಅಂತಂದ್ರೆ, ನಾವು ಹೊರಗೆ ದೇವರನ್ನು ಹುಡುಕಿದ್ರೆ ನಮಗೆ 100 ಜನ್ಮ ತಿರುಗಿ ಬಂದರೂ ಆ ದೇವರನ್ನುವಂಥವ ಸಿಗೋದಿಲ್ಲ. ದೇವರ ಹೊರಗಿಲ್ಲ, ದೇವರ ಆತ್ಮಸ್ವರೂಪದಿಂದ ನಮ್ಮ ಒಳಗ ಅದಾನು. ನಾವು ನಮ್ಮ ಅಂತರಂಗದೊಳಗೆ ಏಕನಿಷ್ಠೆಯಿಂದ ನಾವು ತಪವನ್ನು ಅಂದ್ರೆ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿಕೊಂಡು ನಾವು ತಪವನ್ನು ಆಚರಿಸಿದಾಗ ಮಾತ್ರ ಆ ಒಂದು ಆತ್ಮಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನಮ್ಗೆ ಭೇಟಿ ಹಾಕ್ಕಾನು. ನೆನೆರೆಯ ಮೂರ್ತಿಯನ್ನು ದೇವಿಯ ಗಣಮ ಸೌಂದರ್ಯ ರೂಪವ ಮೆನುಗುತಿಯ ಕುಂಡಲ ಕಿರೀಟದ ಅರ್ಧಚಂದ್ರಮದ ಹಣೆಯ ಗಣ್ಣಿನ ಮೂಗುತಿಯ ಕಣ್ಗೊಣೆಯ ಕಪ್ಪು ಕಪೋಲ ಕಂಠದ ಗುಣರಹಿತ ಪರಬ್ರಹ್ಮವನ್ನು ನೆನೆಯಿಂದ ಆಕಾಶ ಅಂತ ಹೇಳ್ತಾರೆ. ಅಂದ್ರೆ ಹಿಂಗೆ ಆ ದೇವಿಯನ್ನು ನಾಮಸ್ಮರಣೆ ಮಾಡ್ರಿ, ಅಂದ್ರೆ ನಿಮಗೆ ಅವಳು ಭೇಟಿ ಹಾಕ್ಕಾಳು. ಮುಂದೆ ಈ ರೀತಿ ಅವರು ತಪಸ್ಸು ಮಾಡಿದಾಗ ಆ ದೇವಿ ಏನು ಮಾಡ್ತಾಳು ಅಂತಂದ್ರೆ ಅವರಿಗೆ ಪ್ರತ್ಯಕ್ಷ ಆಗಿ, ಅಂದ್ರೆ ಆ ಮೂವರಿಗೂ ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಆಕತಿ. ಆತ್ಮ ಸಾಕ್ಷಾತ್ಕಾರ ಆದಾಗ ನಾವು ನಿನ್ನನ್ನು ನೆನೆಸಿ ಬಹುಕಾಲದ ಮ್ಯಾಗ ನಿನ್ನನ್ನು ನಾವು ಪಡ್ಕೊಂಡಿವಿ, ನಿನ್ನ ದರ್ಶನವನ್ನು ಪಡ್ಕೊಂಡಿವಿ ಅಂತೇಳಿ ಈ 1ನೇ ಅಧ್ಯಾಯದೊಳಗೆ ಹೇಳ್ತಾರೆ. ಮುಂದಿನ 2ನೇ ಅಧ್ಯಾಯದೊಳಗೆ ಪರಮ ಮಂಗಳ ಎಣಪದೇವಿ ಕರುಣದೇವ ಒಳಗಿತ್ತು ಅಜಶಂಕರನು ಹರಿಯನು ಕಳುಹಿದಳು ಮಂಗಳೇ ಪರಬ್ರಹ್ಮೆ ಅಂತ. ಅಂದ್ರೆ ಆ ಮೂವರಿಗೂ ತ್ರಿಮೂರ್ತಿಗಳಿಗೂ ಆ ದೇವಿ ಪ್ರತ್ಯಕ್ಷ ಆಗಿ ವರವನ್ನು ಕೊಡ್ತಾಳು ಅಂತ ಹೇಳ್ತಾಳೆ. ಬಂದಳೋಡುತ್ತಾ ದೇವಿ ಕಂದಗಳಿಂದು ಬಳಿದವೆಂದು ಎದೆ ಮೇಲಂದು ಸೆರೆಗೆಳಿಯ ಕಿರಿಬೆವರೇ ಮುಖಕಮಲ ಅಂದ ನಿರಿ ಮುದುಡುತ್ತ ಹಾರಗಳಂದು ಎಡ ಹಸ್ತದಲ್ಲಿ ಹಿಡಿದು ಎಂದು ಕಾಂಬುವೆನೆಂದು ಬಂದಳು ಇವು ಮಾರ್ಗದಲ್ಲಿ ತೋರಿದುದು ನಮ್ಮದೊಳಗೆ ಪೋಪ್ರವೇ ಕಾರುಗೊಳಿಸಲು ಕಣ್ಣುಗಳಿಗೆ ಪರಿವಾರ ನೆರೆದುದು ಬಾಳ ವಾದ್ಯದ ಬಾಳ ರಭಸದಲ್ಲಿ ಚೀರುತ್ತಿದ್ದವು ಕಾಳಿ ಚಾಮರ ಹಾರುತ್ತಿದ್ದವು ಸತ್ತಿಗೆ ಸಾಲೇರುತ್ತಿದ್ದವು ನೋಡಿಲಿ ಕಲಿಸುವನಕನೆ ಕೇಳೆಂದ 100 ಮೋರೆಯ ಬ್ರಹ್ಮ ವಿಷ್ಣು 100 ಮೋರೆಯ ರುದ್ರನು 300 ಮೋರೆಯಲ್ಲಿಂತ ಸಹಸ್ರ ಪರ್ಯಂತ ಮೋರೆಯೊಬ್ಬೊಬ್ಬರಿಗೆ ಇರುತ್ತೀರಿ ಮೋರೆಯ ಪಂಚವು ದಸದ ಮೋರೆಯ ಮೂರ್ತಿಗಳು ಗಣಿತವಿಲ್ಲವು ಹೊಸವ ಕೇಳೆಂದ ಅತ್ತಿ ಮರ ಒಂದೆರಡು ಕಾಯಿಗಳು ಮೆತ್ತಿ ತುದಿ ಮೊದಲಿಂಗೆ ಈ ಪರಿ ಮತ್ತೆ ಮೂಲ ಪ್ರವೃತ್ತಿಯಲ್ಲಿ ಬ್ರಹ್ಮಾಂಡಂತೆಯೋ ಎತ್ತಿ ಕೇಳುವಂಥ ಜಾಂಡಕ್ಕೆ ಕರ್ತವ್ಯರೆಂಬಂತೆ ಮೂವರು ವಿಸ್ತರಿಸಲವಲ್ಲ ಬ್ರಹ್ಮಾದಿಗಳಿಂದ ಕೇಳು ನಂದಿ ಅಜಾಂಡವಿದ ಹೇಳಿ 500 ಕೋಟಿ ಕೀಳು ಯೋಜನವಿದುವೆ ಭಾವಗಳಿದು ಎಮಗೆಂದು ಮೇಲೆ ತಿಳಿದು ಗುಣಿಯುವುದಕ್ಕೆಯೋ ಆ ಮೇಲೆ ತಿಳಿಯದಕ್ಕಿಂತ 100 ಪಾಲು ದುಗುಣಿಯು ಇಂತು ಬ್ರಹ್ಮಾಂಡಿಯೋ ಕೇಳೆಂದ
ನೆರೆಮನೆಯ ಸುದ್ದಿಯನ್ನು ಈ ಕಡೆ ನೆರೆಮನೆಯ ತಾನು ಅರಿಯದಂದದೆ ನೆರೆಯ ಬ್ರಹ್ಮಾಂಡಗಳ ಸುದ್ದಿಯ ನೆರೆಯಲಿಕ್ಕಿಲ್ಲ ತರಳಿ ಕೇಳುವ ಶ್ವೇಷ ಇಂತಿ ಹರವು ಇಲ್ಲದ ಜಾಂಡದ ಅಧಿಪತಿ ಹರಿಹರ ಬ್ರಹ್ಮಗಳ ಹೆಸರು ಛತ್ರಹಸ್ತದಲ್ಲಿ ಒಬ್ಬರೊಬ್ಬರ ಬೆಳಕಿನ ಒಬ್ಬರೊಬ್ಬರ ಚಲುವಿಕೆಯನ್ನು ಒಬ್ಬರೊಬ್ಬರ ಶೌರ್ಯ ಆಯುಧವ ಒಬ್ಬರೊಬ್ಬರ ಹೊಲ ಕಿರೀಟದ ಒಬ್ಬರೊಬ್ಬರ ರತ್ನಭೂಷಣ ಒಬ್ಬರೊಬ್ಬರ ಬೆಳಗಿದರು ಕೋಟಿ ತೇಜದಲ್ಲಿ ತುಂಬಿದುದು ನಭವಿದು ತ್ರೈಮೂರ್ತಿ ಎಂಬ ಪ್ರಚಾರಗಳು ಸಂಭ್ರಮದ ಗಾತಿ ದೇವಿಯ ಬರಬರಕೆ ಅಂಬನ ಹಡಪಿಗರ ನಾನೇ ನೆಂಬೆನೈ ವಿದ್ಯೆಗಳೆಂಬುವರು ಬೆಳಗೆದರೆ ದೇವಿ ಎಡಬಲದಲೆಂದ ಹೊಳೆದೈ ನಡು ಮಧ್ಯ ಸೂರ್ಯನ ಕಳೆಯ ಕೋಟೆಯ ಹಳೆಯ ಕರ್ಣದೊಳಲೆವ ಕುಂಡಲ ಕಡರಿಯ ಮುಕ್ತಿಯ ಸರಪಳಿಯು ತಳಿಸಿದು ಚಂದ್ರ ಶಾಸ್ತ್ರಿ ಬಲು ಕಳೆಯಲಿಂದಿರಲು ಮೂಗುತಿ ಬೆಳಗಿದುದು ಮುಖಪದ್ಮೆಯ ಕಾಂತಿನಿ ನಡಗಿ ಕೇಳೆಂದ ಹಣೆಯ ಮುತ್ತಿನ ಬೊಟ್ಟು ಒಳೆದು ಎಣಿಕೆ ಇಲ್ಲದ ತೇಜದಿಂದಲೇ ಮಣಿ ಮುಕುಟ ಒಳೆಯಿತ್ತು ರವಿದಶ ಕೋಟಿ ಕಾಂತಿಯಲ್ಲಿ ಎಳಲು ಬಂಗಾರಗಳ ಕಾಂತಿ ಎನಿದು ಶತಕೋಟಿ ಸೂರ್ಯರ ಗುಣರಹಿತ ಪರಬ್ರಹ್ಮವನ್ನು ಹೊನ್ನಿಸುವರಾರೆಂದ ಕೊರೊಳೆ ಕಟ್ಟಾನಿ ಕರೆಮಿರಿ ಹರಿಸಿದ ಸತ ಸೂರ್ಯ ಕಿರಣ ನುರಿದ ಮೇಲೂ ಒಲಿವ ಏಕಾವಳಿಯ ಮುತ್ತುಗಳು ಮೆರೆಸಿದವು ಕೋಟಿ ಚಂದ್ರರ ಮೆರೆವ ಪದಕವು ತರಣಿ ಕೋಟಿಯ ಕರಗಿ ವೃಕ್ಷದೊಳಟಂಬಂತಿರ್ದುದೈ ಅಂದ ಸ್ವರ್ಣ ಚಿಂತಾಕವು ಸರಿಗೆಯದು ಪೂರ್ಣಿಸಿತು ಶ್ರೀ ಸಹಸ್ರ ಸೂರ್ಯರ ಕರ್ಣದಲ್ಲಿಯ ಬಾಳೆ ಚೇಳು ತುಂಬುಗಳ ಬುಗುಡಿಗಳು ವರ್ಣಿಸಲಿಕ್ಕೆ ಆ ಚಂದ್ರಕೋಟಿಯ ವರ್ಣವನ್ನು ಹೊಳೆವು ತಪ್ಪಿರುವ ನಿರ್ವಹಿಸಲಾರು ದೇವಿ ಚಲುವಿಕೆನೆಂದ ದೊರೆ ಕಂಕಣ ತೋಳ ಬಂದಿವೆ ಮೀರಿದು ಶ್ರೀ ಸಹಸ್ರ ಸೂರ್ಯರ ತೋಳ ಮುದ್ರಿಕೆ ಬೆಳಗಿದು ನಾವು ಸೂರ್ಯ ತೇಜದಲ್ಲಿ ಕ್ಷೀರ ತುಂಬಿದ ಕಲಶ ಕಚಿಕೆಯು ಚಾರು ಸೋನಾಂಬರದ ಕಂಚಿಗೆ ಧಾರೆ ಎಸೆದು ಬಹಳರತ್ನ ವರ್ಣದೀಪ್ತಿಯಲ್ಲಿ ಹುಟ್ಟ ರಕ್ತಾಂಬರದ ಕಾಂತಿಯು ಅಟ್ಟಿದುದು ಸರ್ವಸ್ವ ತೇಜವ ಇಟ್ಟ ಕಾಂಚಿ ಧಾಮ ಹೊಳೆದುದು ಕೋಟಿ ರವಿ ಅಡಿಗೆ ಬುಟ್ಟ ಕುಚ ಮೇಲು ದಿನ ಸೆರಗದು ಕಟ್ಟಲಿಲ್ಲದೆ ಕಾಂತಿ ಹೊಳೆದು ಎಷ್ಟು ಹೇಳುವುದೇನು ದೇವಿಯ ಮೂರ್ತಿಗಣವೆಂದ ಕಾಲದೊಂದಿಗೆ ಬೆಜ್ಜಮಂಟಿಗೆ ಸೋಲಿತು ಶತಕೋಟಿ ಸೋಮರ ಮೇಲು ತೋಳು ಶಾಸ್ತ್ರದಲ್ಲಿ ಹಿಡಿದೆ ಮಾಗಿದವ ಬಾಲ ಬಣ್ಣಿಪರ ಆರವುಗಳನ್ನು ಹೇಳುತ್ತಿರಲು ಅಸಂಖ್ಯ ಸೂರ್ಯರ ಜ್ವಾಲೆ ತಾಳ್ತಿರುವ ತರದಲ್ಲಿ ಕೇಳೆಂದ ಲೋಳ ಅಂಬರ ಗುರುಳ ಉದರಕ ಕಪೋಲ ನಾಚಿಕ ಚುಬಕ ಕಂಠದ ಮೇಲು ಭುಜ ಕುಚ ಉದರ ಕುಟಿಜಾನುಗಳ ಪಾದಗಳ ಕೇವಳು ಶವಣಕ ದೇವಿ ಎಂದವ ಹೇಳಲಿಕ್ಕೆ ವಶವಲ್ಲ ಪದ್ಮದ ಮೇಲೆ ಶಂಖವು ಬಾಳ ಮನ್ಮಥ ಮೋಹನಿಯಳೆಂದ ಕರದ ಅಭಯದ ಪಾಲಲೋಚನ ಕರ್ಣದೃಶ್ಯ ಕುಂಕುಮಾಂಗದ ಬಿರಿಯ ಪಾಯಿತಾಂಬೂಲ ಮೃಗದ ಚಿಲಕದ ಹಚ್ಚೆಯದ ಪರಿಮಳ ಚಂದನದ ಸುಗಂಧದ ಅರಳುತ್ತಿರುತ್ತಿಯ ರಕ್ತ ಪುಷ್ಪದ ಕೊರಳ ಹಾರದ ಮುಡಿದರೆ ಬ್ರಹ್ಮರಂಜಿಸಿತು ಕರವುಗಳು ಬಳಲಿದವು ಎಂದ ಬಡದರೋಡುತ್ತಾ ಬರಲು ಎದೆ ಮುಖ ಕಿರಿ ಬೆವರು ಮುತ್ತದಲ್ಲಿ ದುಮ್ಮುವ ಶ್ವಾಸ ತೀವ್ರದರು ಸರಿದು ವಿದ್ಯೆ ಸೆರಗಣಿಗಳು ಇರ್ತೇಳಿ ಬಾಯಿ ಇರ್ತೇಳಿ ಅಕ್ಕರೇ ಬಂದಿಯ ಬ್ರಹ್ಮ ವಿಶ್ವದು ಕೇಳು ಶೌನಕನೇ ಸ್ತುತಿಗಳ ಅನಂತಗಳು ದೇವಿಯ ಅತಿಶಯದ ಚಾರಿತ್ರಗಳು ಗತಿಗೆ ಒಗ್ಗಳಿಸಿ ಸಹಸ್ರ ಮುಖದ ರುದ್ರವ ನಿತ್ಯಪುರ ಆರಾಯಿ ವೈತಿ ದೇವ ವೈಭವತಿ ಬಹಳ ತೇಜ ಸ್ವರೂಪದ ಮತೆ ಮರೆದವವು ಎಂಬ ಸುಬೇಶ ಕೇಳೆಂದ ಅಂದ್ರೆ ಇಲ್ಲೇ ಆ ಒಂದ ಆಕಾಶವಾಣಿ ಆದಂಗ ಮೂವರು ಬ್ರಹ್ಮ ವಿಷ್ಣು ಮಹೇಶ್ವರರು ತದೇಕ ಚಿತ್ತದಿಂದ ತಮ್ಮ ಮನಸ್ಸನ್ನು ದೃಢವಾಗಿ ನಿಲ್ಲಿಸಿ ಸತತವಾಗಿ ಸಾಧನೆಗೈದಿದ್ದರಿಂದ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಯಿತು. ಆತ್ಮ ಸಾಕ್ಷಾತ್ಕಾರ ಆಗಿ ಅವರಿಗೆ ಅವರಿಂದ ಒಂದು ದಿವ್ಯವಾದಂಥ ಪ್ರಕಾಶ ಈ ಒಂದು ಬ್ರಹ್ಮಾಂಡವನ್ನು ಬೆಳಗಲಿಕ್ಕತ್ತು. ಅಂಥ ಒಂದು ಪ್ರಕಾಶಯುಕ್ತರಾಗಿರ್ತಕ್ಕಂಥ ಆ ಮೂವರನ್ನು ಭೇಟಿ ಆಗೋದಕ್ಕೆ ಆ ತಾಯಿ ಬಂದು ದರ್ಶನ ಕೊಡೋದಕ್ಕೆ ಬಂದ ಆ ಮೂವರ ಪರಿಪೂರ್ಣವಾಗಿರ್ತಕ್ಕಂಥ ಬ್ರಹ್ಮತ್ವವನ್ನು ಕಂಡ್ಲಕ್ಕಿ ಖಂಡವೈ ಮಾ ಪೂರ್ಣ ಬ್ರಹ್ಮವ ಖಂಡವೈ ಜಗದಾದಿ ವಸ್ತುವ ಖಂಡವೈ ಜ್ಯೋತಿರ್ಮಯದ ಜಗದ ಜೀವನವ ಖಂಡವೈ ಎಮ್ಮೆಯಂತ ಆತ್ಮವ ಖಂಡವೈ ಸಚ್ಚುಕಾತ್ಮಳ ಖಂಡವೈ ಉತ್ಸವ ಕಂಗಳ ತುಂಬನಾವೆಂದ ಅಂತ ಹೇಳ್ತಾರೆ. ಅಂದ್ರೆ ಮೂವರು ಸಾಕ್ಷಾತ್ಕಾರಗೊಂಡಾಗ ಆ ದೇವಿಯ ಒಂದು ದರ್ಶನವನ್ನು ನೋಡಿ ನಮ್ಮನ್ನು ನಾವು ಕಂಡುಕೊಂಡಿವಿ, ನಮ್ಮ ಅಂತರಾತ್ಮವನ್ನು ನಾವು ನೋಡಿದ್ದೀವಿ ಅಂತೇಳಿ ತಿಳ್ಕೊಂಡ ಹೇಳ್ತಾರೆ. ಏನು ಹೇಳ್ತಾರು ಅಂತಂದ್ರೆ, ನಾವು ಒಳಗೆ ನೋಡೋದನ್ನು ಹೊರ ವಲಯದೊಳಗೆ ನಾವು ಕಾಣಕತ್ತೀವಿ ಅಂತ ಹೇಳ್ತಾರೆ. ಒಳಗೆ ನೋಡುತ್ತಲಿದ್ದದನ್ನು ಹೊರ ವಲಯದೊಳಗೆ ನಾವು ಕಾಣಲೆಮ್ಮಯ್ಯ ಬಳಲಿಕ್ಕೆ ಹೋಯಿತು, ಚಿಂತೆ ಮರೆಯಿತು, ಸಂಶಯದಡಿಗೆ ಬಹಳ ಕಾಲದಲ್ಲಿ ಬಯಸಿದ ಸುಲಲಿತಾಮಳ ಬ್ರಹ್ಮದಿದರಿಗೆ ಹೊಳೆಯಲಿ ಕೆಳಗೆಳೆದೆ ಮೂರೊಂದೆನತೆ ಅಂದ್ರೆ ನಾವು ಒಳಗೆ ನೋಡಕತ್ತಿದ್ದೀವಿ ಇಷ್ಟು ದಿವಸ, ಈಗ ನಾವು ಅದನ್ನು
ಒಂದು ಸಾಕಾರ ರೂಪದೊಳಗೆ ಕಾಣಕತ್ತೈತಿ. ನಮ್ಮ ಸಂಶಯವೆಲ್ಲ ಅಡಿಗೆ ಹೋತು. ನಾವು ಬಯಸಿದಂಥ ಒಂದು ಬ್ರಹ್ಮ ನಮ್ಮ ಎದುರಿಗೆ ಹೊಳಿತಾ ನಿಂತೈತಿ ಅಂತೇಳಿ ಅಂದರು. ಎದ್ದು ನಿತ್ಯವು ಮತ್ತೆ ದೇವಿಯ ಮುದ್ದು ಮೂರ್ತಿಯ ನೋಡಿ ಕಣ್ಣುಗಳದ್ದಿ ಪೂರ್ಣ ಬ್ರಹ್ಮದಲ್ಲಿ ಪುಳಕಾಸರು ಉಕ್ಕುತ್ತಾ ಬಿದ್ದೆವಾವು ಬಹು ಭಯದ ಭಕ್ತಿಯ ಲೇದ್ಯವಾವ ಕೈ ಮುಗಿದು ಸುತ್ತಿಸುತ್ತ ಲೇದ್ಯವಾವ ಋಷಿ ಈ ಪರಿಯಲ್ಲಿ ವೇಷ ಕೇಳಂದ ಅಂದ್ರೆ ಹೇಳ್ತಾರೆ ಅವರು. ಮೂರು ಎದ್ದು ನಿಂತೀವಿ. ಆ ತಾಯಿ ಆ ಒಂದು ಆದಿಶಕ್ತಿ ಒಂದು ಮುದ್ದು ಆಗಿರ್ತಕ್ಕಂಥ ಮೂರ್ತಿಯನ್ನು ನೋಡಿ ನಮ್ಮ ಕಣ್ಣುಗಳು ಪಾವನಗೊಂಡು ಅಂತೇಳಿ ತಿಳ್ಕೊಂಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನಂತ ಮಾಡ್ತಾರೋ, ಓಂ ನಮೋ ಓಂಕಾರಿ ಜಯ ಜಯ, ಓಂ ನಮೋ ರಿಂಕಾರಿ ಜಯ ಜಯ, ಓಂ ನಮೋ ರಕ್ತಾಂಗಿ ಜ್ವಾಲಾಮುಖಿ ಜಯ ಜಯತು, ಓಂ ನಮೋ ಸುಜ್ಞಾನಿ ಜಯ ಜಯ, ಓಂ ನಮೋ ವಿಜ್ಞಾನಿ ಜಯ ಜಯ, ಓಂ ನಮೋ ಮಾಯ ಜಯ ಜಯ ವೆಂದವಾವೆಂದ ಅಂತ ಹೇಳ್ತಾರೆ. ಹಿಂಗೆ ಆ ಒಂದು ದೇವಿಯನ್ನು ಅವರು ಸ್ತುತಿಯನ್ನು ಮಾಡ್ತಾರೆ. ಮಾಡಿದಾಗ ಆ ತಾಯಿ ಮರಗ್ತಾಳೆ. ಇಂಥ ಒಂದು ಸಣ್ಣ ಮಕ್ಕಳು ನಾನು ಬಿಟ್ಟು ಇಷ್ಟು ದಿವಸ ಹೋದ್ನಲ್ಲ ಅಂತೇಳಿ, ನಾನು ಭಕ್ತರ ಸಲುವಾಗಿ ನನ್ನ ಮಕ್ಕಳ ಕಡೆ ಲಕ್ಷಣ ಕೊಡಲಿಲ್ಲ ಅಂತೇಳಿ ಮರಗ್ತಾಳೆ. ಮರುಗಿದಳು ಶ್ರೀ ದೇವಿಯಂತೆ ಕಿರೆ ಕೂಸುಗಳನ್ನು ಬಿಟ್ಟಾನಿರಲು ಬಹುದೇ ದಯಾಳು ಭಕ್ತಾದೀನೆ ಎಂದು ಶ್ರುತಿ ಹೊರಳುವು. ತಾವೇಕೆ ಕೇವಲ ಪರಮ ಪಾಪಿ ಎನ್ನ ನೇತಿಕೆ ಮರು ಹಿಡಿದೆ ಬಸಿಸಿದರಿ ಎಂತೆಂದಳಾದೇವಿ. ಎನ್ನನು ದಯಾಳೆಂಬ ಮಾತಿಗೆ ಇನ್ನೂ ಹೊದ್ದಿತು ತಪ್ಪು ನಾನೀಗಿನ್ನು ನಿಮ್ಮನ್ನು ಬಳಸಿಯನ ಹೊತ್ತಿನಪ ಕೀರ್ತಿ ಎನ್ನ ಬಯಸುವವರು ಕುರಿಗಳು ಎನ್ನ ನೇತಿಕೆ ಬ್ರಹ್ಮವೆಂದೇ ಇನ್ನು ನುಡಿಯುವರು ಶಿವ ಎಂತಂದಳಾದೇವಿ. ಬೆಟ್ಟು ಹೋದೆನು 3 ಶಿಶುಗಳ ಕೆಟ್ಟಿರೋ ತಾವಿಳಿದರೆಂಬೆಷ್ಟು ಸುದ್ದಿಯ ಕೊಳ್ಳದಲೇ ಎನ್ನಂತ ಹೃದಯ ಹುಟ್ಟಿ ಬೆಳೆಯುವವರೊಳಗೆ ಬೇಡವು ಕಷ್ಟಪಡಿಸಿದೆ ಮಕ್ಕಳು ನಾನು ಇಷ್ಟು ದಿನವಿರಬಹುದೇ ಎನ್ನುತ್ತಲೇ ತೂಗಿದಳು ಶಿರವ. ತಲೆಯ ಮೇಲೆ ಇಳಿದಳು 3 ತಲೆಗಳು ಅಂಗವನು ಕಂಗಳ ಕಳೆ ಆನಂದದ ಕಲೆ ಪುತ್ರ ಸ್ನೇಹದಲ್ಲೇ ಮೆಡುಕದರಿಂದೇನು ಫಲವೈ ಕಡು ಬಳಲಿದಿರಿ ಮಕ್ಕಳದೇನು ನುಡಿವಿರಿ ನಾವೇನು ದೇವಿ ಕರುಣದಲ್ಲಿ. ಬೇಡಿ ವರಗಳ ಮಕ್ಕಳೇ ನೀವು ನೋಡಬೇಕಾದದನ್ನು ಇವೇನೋ ಮಾಡದಿರಿ ಸಂದೇಹ ಮನ ವಿಚಾರಿಸಿ ನೀವು ಆಡಿದ ಚರಣಕ್ಕೆ ನಾವು ನೀಡಿದೆವು ಮಸ್ತಕವನ್ನು ವರವನ್ನು ಬೇಡಲಿಕ್ಕೆ ನಾವು ಒಲ್ಲೆವೆಂದೆವು ದೇವಿಗೆದುರಾಗಿ. ನಿನ್ನನ್ನು ಕಳ್ಕೊಂಡು ನಾವೇ ನಿನ್ನ ಕಾಂಬವು ಎನ್ನುತ್ತಲಿದ್ದೆವು ನಿನ್ನ ಬಿಟ್ಟು ವರ ಬಯಸುವರಂತ ಮೂಡವರು ನಿನ್ನ ಸ್ಮರಣೆಯು ನಿನ್ನ ಸೇವೆಯು ನಿನ್ನ ಮೂರ್ತಿಯು ನಿನ್ನ ಧ್ಯಾನವು ನಿನ್ನ ಹೊಂದಿರುತ್ತಿವುದೇ ವರವೆಂಬೆಂದೆವಾವೆಂದ. ಅವನಾಗಲಿ ದೇವಿ ಚರಣ ನೋವಿ ಬಳಸುವವನೇ ಪುಣ್ಯನೋ ಕೇವಲದ ಬರತತ್ವನು ಹೊಂದುವನು ಇದು ಸತ್ಯ ದೇವಿ ನಿನ್ನಯ ಸೇವೆಯಲ್ಲದೆ ಆವುದೆಮಗೆಯೋ ಈಗ ಬೇಡವೋ ಈವುದೆಮಗೆ ಮರವಿನನು ಬಳಕೆಂದಳಾದೇವಿ. ಅಂದ್ರೆ ಆ ತಾಯಿ ನಾನಿಂಥ ಸಣ್ಣ ಕೂಸುಗಳನ್ನು ಬಿಟ್ಟು ಎಷ್ಟು ದಿವಸ ನಿಮ್ಮನ್ನು ಮಲಗಿಸಿದ್ನಲ್ಲ ಅಂತೇಳಿ ತಿಳ್ಕೊಂಡ ಆ ಮೂವರನ್ನ ತನ್ನ ತೊಡೆ ಮೇಲೆ ಹಾಕ್ಕೊಂಡು ಅವರಿಗೆ ಜೋಗುಳ ಹಾಡ್ತಾಳೆ. ಹಾಡೇ ನೀವು ಏನು ಚಿಂತೆ ಮಾಡಬೇಡ್ರಿ, ನಿಮಗೇನು ವರ ಬೇಕು ಕೇಳ್ರಿ ಅಂತೇಳಿ ಆ ದೇವಿ ಕೇಳಿದಾಗ ಆ ಮೂವರು ಹೇಳ್ತಾರೆ, ನಿನ್ನ ಒಂದು ದರ್ಶನಕ್ಕಾಗಿ ನಾವು ಎಷ್ಟು ದಿವಸ ತಪಸ್ಸು ಮಾಡಿ ನಮ್ಮನ್ನು ನಾವು ತಿಳ್ಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ನಿನ್ನನ್ನು ನಾವು ಕಂಡೇವಿ. ಒಳಗೂ ನಿನ್ನ ಸ್ವರೂಪವನ್ನು ಕಂಡುಕೊಂಡಿವಿ, ಹೊರಗೂ ನಿನ್ನ ಸ್ವರೂಪವನ್ನು ಕಂಡುಕೊಂಡಿವಿ ಅಂದಮ್ಯಾಗ ನಿನ್ನಂಥ ಒಂದು ಐಶ್ವರ್ಯವನ್ನು ಆತ್ಮ ಸಾಕ್ಷಾತ್ಕಾರವನ್ನು ಬಿಟ್ಟ ವರವನ್ನು ಬೇಡುವಂಥ ವಿಷಯ ನಮಗೆ ಬೇಕಾಗಿಲ್ಲ. ಆ ವರವನ್ನು ಬೇಡೋದು ಅಂದ್ರೆ ಏನು, ನಮ್ಮನ್ನು ನಾವು ಮತ್ತೆ ವಿಷಯಕ್ಕೆ ದೂಡಿದಂಗೆ ಆಕತಿ. ಅದಕ್ಕೆ ನಿನ್ನನ್ನು ಬಿಟ್ಟು ನಮ್ಗೆ ಯಾವ ವರನೂ ಬೇಕಾಗಿಲ್ಲ, ನೀ ಇದ್ರೆ ನಮಗೆಲ್ಲ ವರ ಇದ್ದಂಗಣ ಅಂತೇಳಿ ತಿಳ್ಕೊಂಡ ಅವಾಗ ಅವರು ಹೇಳ್ತಾರೆ. ಅದಕ್ಕೆ ನಿನ್ನನ್ನು ಬಿಟ್ಟ ಈ ಭೂಲೋಕದೊಳಗೆ ಈ ಬ್ರಹ್ಮಾಂಡದೊಳಗೆ 84 ಜೀವರಾಶಿಯೊಳಗೆ ಮಾನವಾಣಿಸ್ಕೊಂಡಂಥವ ನಿನ್ನನ್ನು ಯಾವ ಭಜಿಸ್ತಾನೋ ಅವನ ಪುಣ್ಯವಂತಕ್ಕನು, ಅವನ ಪರತತ್ವವನ್ನು ಹೊಂದುತ್ತಾನೋ, ಇದು ಸತ್ಯ ಅಂತೇಳಿ ತಿಳ್ಕೊಂಡ ನಿನ್ನ ಒಂದು ಸೇವೆಯನ್ನು ನಿನ್ನ ಒಂದು ಸ್ಮರಣೆಯನ್ನು ನಮಗೆಲ್ಲರಿಗೂ ನೀಡು ಅಂತೇಳಿ ಕೇಳ್ತಾರೆ. ಇತ್ಯವರವನ ಮಕ್ಕಳೇ ನಿಮಿತ್ತ ಆಗಲಿಯೇ ಜೀವಿಪಿನ ನಾನು ಎತ್ತ ಹೋಗೇನು ಎಷ್ಟು ದಿನ ಹೋಗಲಿದ್ದುದಿದೆ ಸಾಕು ಮತ್ತೆ ನೀವು ಎಲ್ಲೆದ್ದಡಿರುವೆನು ಎತ್ತ ನೀವೆಲ್ಲೆತ್ತಲೇನ ನಿತ್ಯ ಕೇಳಿರಿ ನೀವೇ ನಿಜವೆಂದಳಾದೇವಿ. ಕೇಳಿರಿ ಮಕ್ಕಳ ಈ ಜಗ ಪಾಲಿಸಿರಿ ನೀವು ಮೂವರ್ದಿಕ್ಕೆ ಮೇಲು ಕರ್ತೃಗಳಿಲ್ಲ ನೀವೇ ಕರ್ತೃ ಈ ಜಗಕ್ಕೆ ಕೇಳಲಿ ಸೃಷ್ಟಿಯ ಬ್ರಹ್ಮ ಮಾಡಲಿ ಕೇಳಿ ಲಯವನ್ನು ರುದ್ರ ಮಾಡಲಿ ಕೇಳಲಿ ಸ್ಥಿತಿಯನ್ನು ವಿಷ್ಣು ಮಾಡಲಿ ಎಂತೆಂದಳಾದೇವಿ. ನಡೆಯಿರಿ ಬ್ರಹ್ಮಾಂಡಕ್ಕೆ ನೀವು ಒಡೆಯರಾಗಿರಿ ಎನ್ನಲು ಬ್ರಹ್ಮಡಿಯೋಳ ಒಳದರೆ ಬೇಡವು ದೇವಿ ಈಜಿಗವ ಹಿಡಿದು ನಿನ್ನ ಬಾದ ಬಯಸಿಯ ಗಡಿಗೆ ಕಂಡೆವು ನೀ ಜಗದ ತೊಡರು ಬೇಡವು ಮರುವಿನೇ ಮಗಳೆಂದಳಾದೇವಿ.
ಮರೆಯವನರಿವನು ಏಲಿಕೆ ನಾ ಅರಿವಿನೊಬ್ಬಳು ಯಾಕೆ ನಿಮಗೆ ಮರಳತನ ಸ್ವತಂತ್ರವಿಲ್ಲವು ಎನ್ನ ಸೂತ್ರವಿನ ಅರಿಯಲಿಕ್ಕೆ ಬ್ರಹ್ಮಾಂಡ ಅನಂತವು ಚರಿಸುವು ಎನ್ನಾಶ್ರಯದೆ ಕೇಳಿ ಪರದೇ ವಿಲಾಸವದೆ ಹೋಗೆಂದಳಾದೇವಿ. ಆವ ನೀಚನು ನಿಮಗೆ ನನಗೆ ಭಾವಭೇದ ಮಾಡುವುದನ್ನು ಕೇವಲ ನರಕರು ಇಳಿವನು ನಿಮಗೆ ನಮಗೈಕ್ಯ ಆವು ಮಾಡುವನೇ ಪುಣ್ಯನು ದೇವಿಯ ಸಾಕ್ಷಾತ್ಕಾರ ನಾವು 3 ಅವತಾರಗಳೇ ನಾ ಸತ್ಯಂದಳಾದೇವಿ. ನಿಮ್ಮ ಭಜನೆ ಎನ್ನ ಭಜನೆ ನಿಮ್ಮ ಸ್ತುತಿ ಎನ್ನ ಸ್ತುತಿಯದು ನಿಮ್ಮ ಮೂರ್ತಿ ಎನ್ನ ಮೂರ್ತಿ ಸತ್ಯ ಸತ್ಯವಿದು ಸುಮ್ಮನೆ ನಡೆಯುತ್ತೆಂಬನಪ್ಪಿಯೇ ಕೊಳದಲೆ ಗಗಳಂ ತಾನು ಅದೃಶ್ಯವಾದಳು ಬಸವ ಕೇಳೆಂದ. ಮಾಯವಾಗಿ ಹೋಗಿ ದೇವಿಯು ಮಾಯವಾಯಿತು ನಿಜಪದ ಮಾಯವಾಯಿತು ಸ್ವಪ್ನದಂದದಿ ಯಮ ಕಣ್ಮಣಿಕೆ ಮಾಯವಾಯಿತು ದೇವಿ ಕಂಡದು ದಾಯಿ ಅಡೆಗಳು ಮೂವರು ಇಳಿದೆವು ಕಾಯಬೇಕೆಂದವು ಚಿದಾನಂತ ಗುರುವರ್ಣ. ಅಂದ್ರೆ ಈ ಒಂದು ಅಧ್ಯಾಯದ ತಾತ್ಪರ್ಯ ಏನಪ್ಪ ಅಂತಂದ್ರೆ ಆ ಒಂದು ದೇವಿ ಸ್ವರೂಪವನ್ನು ಹೊರಗೆ ಹುಡುಕಾಡಿದ್ರೆ ಸಿಗೋದಿಲ್ಲ. ಆ ಒಂದು ಆದಿಶಕ್ತಿ ಪಾರ್ವತಿ ದೇವಿಯನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ನಾವು ನಮ್ಮ ಮನಸ್ಸನ್ನು ನಿಷ್ಠೆಯಿಂದ ನಿಲ್ಲಿಸಿಕೊಂಡು ಧ್ಯಾನಾಸಕ್ತರಾಗಿ ಸತತವಾಗಿ ಆ ದೇವಿಯ ದರ್ಶನ ಆಗುವವರೆಗೂ ನಾವು ತಪಸ್ಸನ್ನು ಮಾಡಿದಾಗ ಆ ಒಂದು ತಾಯಿ ಅಂತಕ್ಕಂಥಳು ಬೆಟ್ಟಕ್ಕಳು ಅವಳು ಭೇಟಿ ಆದ್ಮ್ಯಾಗ ಈ ಭೂಲೋಕದಲ್ಲಿರ್ತಕ್ಕಂಥ ಯಾವ ಒಂದು ವಿಷಯಾಸಕ್ತವಾಗಿರ್ತಕ್ಕಂಥ ಯಾವ ವಸ್ತುಗಳ ಮೇಲೇನೂ ಯಾವುದೇ ಥರದ ವ್ಯಾಮೋಹ ಅಂತಕ್ಕಂಥದ್ದು ಉಳಿಯೋದಿಲ್ಲ. ಅದಕ್ಕೆ ಆ ದೇವಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕಲ್ಲ ಹೊರತಾಗಿ ನಾವು ಭಕ್ತಿಯುಕ್ತರಾಗಿ ಈ ಒಂದು ಜನ್ಮದೊಳಗೆ ನಮ್ಮನ್ನು ನಾವು ಒಂದು ಮುಕ್ತಿಯ ಮಾರ್ಗದ ಕಡೆಗೆ ಸುಜ್ಞಾನದ ಕಡೆಗೆ ನಾವು ಕರ್ಕೊಂಡು ಹೋಗಬೇಕು ಅಂತಕ್ಕಂಥ ಈ ಒಂದು ಅಧ್ಯಾಯದ ತಾತ್ಪರ್ಯ ಆಗೈತೆ ಅನ್ನುವಲ್ಲಿಗೆ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರೇ ಚರಣಪದ್ಮದ್ಯುರೇಪ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮೆಗಳು ತ್ರಿಮೂರ್ತಿಗಳಿಗೆ ವರ ಪ್ರಧಾನ ನಾಮ ಅಂತಕ್ಕಂಥ ದ್ವಿತೀಯಾಧ್ಯಾಯ ಸಂಪೂರ್ಣ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ಶ್ರೀ ಗುರು ಶಿವಯೋಗಿ ಮಹಾರಾಜ್ ಕಿ ಜೈ.